ಕೊಡ್ತಾ ಇರೋದ್ರಿಂದ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಇವರೆಲ್ಲರಿಗೂ ನಾನು ಸುಸ್ವಾಗತವನ್ನು ಕೋರ್ತೀನಿ. ದೇವ್ರ ನಾಮಗಳನ್ನ ಹೇಳಿ ರಾಧಾ ಅವರು, ವಸಂತಿ, ರಮ್ಯಾ ಎಲ್ಲ ತುಂಬಾ ಜನ ಪ್ರತಿ ತಿಂಗಳು ಒಬ್ಬೊಬ್ರು 15 ದಿವಸಕ್ಕೊಂದ್ಸರಿ ಹಾಡು ಹೇಳಿದ್ದಾರೆ. ಹೇಳಿ ನಮ್ಮ ಕಾರ್ಯಕ್ರಮನ ಚೆನ್ನಾಗಿ ಕಾರ್ಯಕರ್ತರವರೆಲ್ಲ ಅವರಿಗೆಲ್ಲ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ಆಹ್ವಾನ ಮನಸ್ಸಿ ಎಲ್ಲೆಲ್ಲಿ ಬೇರೆ ಬೇರೆ ಏರಿಯಾದಿಂದ ಬೇರೆ ಬೇರೆದಿಂದ ಎಲ್ಲ ವಿಶ್ವಾಸ ಇಟ್ಟು ಬಂದಿರುವಂತ ಪ್ರತಿಯೊಬ್ಬರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಯೋಗ ಕ್ಲಾಸಿಗೆ ಸಂಬಂಧಪಟ್ಟಿರೋರು ಒಂದು 4-5 ದಿನ ಸಂದಿಗ್ಧ ಕೂಟ ಅಂತ ಮಾಡ್ಕೊಂಡಿದ್ದೀವಿ. ನಮಗೆ ಎಲ್ಲ ಕೆಲಸಕ್ಕೂ ಅವರು ಸಹಕಾರ ಕೊಡ್ತಾರೆ. ಒಂದು 7-8 ಜನ ನಮ್ಮ ಸ್ಟೂಡೆಂಟ್ಸ್, ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೊಡ್ತೀನಿ. ಈಗ ಕಾರ್ಯಕ್ರಮವನ್ನ ಒಂದು ದೇವನಾಮದಿಂದ ಪ್ರಾರಂಭ ಮಾಡೋಣ. ಶ್ರೀಮತಿ ರಂಜಿತಾ ಅವರು ಹೇಳಿದರು. ನೀವು ಬರುತ್ತೆ, ಇವ್ರು ಬರಲ್ಲ, ಇವ್ರು ಮಾಡ್ಬಿಡ್ತೀವಿ. ವಂದೇ ಸುಬುಧಾದಿಯಲಿ ಗಣನಾಥನ, ವಂದೇ ಸುಬುಧಾದಿಯಲಿ ಗಣನಾಥನ, ವಂದೇ ಸುಬುಧಾದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆಯಿದ ಕೊಂಡು ವಂದೇ ಸುಬುಧಾದಿಯಲಿ ಗಣನಾಥನ. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ, ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ, ನಿಂತು ತಪವನು ಗೈದು ವರ ಪಡೆಯಲು. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ, ನಿಂತು ತಪವನು ಗೈದು ವರ ಪಡೆಯಲು. ಒಂದು ನಿಮಿಷದಿ ಬಂದು ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ, ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ, ತಂದವರಗಳನ್ನೆಲ್ಲ ಧರೆಗೆ ಇಳಿಸಿದನು. ವಂದೇ ಸುಬುಧಾದಿಯ ಗಣನಾಥನ. ಇಂದು ಜಗವೆಲ್ಲ ಉಮಾನಂದನನ ಪೂಜಿಸಲು, ಇಂದು ಜಗವೆಲ್ಲ ಉಮಾನಂದನನ ಪೂಜಿಸಲು, ಚಂದದಿಂದಲೇ ಸಕಲ ಸಿದ್ಧಿಗಳನ್ನಿತ್ತು. ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು, ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು, ಬಂದ ವಿಘ್ನವ ಕಳೆದಾನಂದವನು ಕೊಡುವ. ವಂದೇ ಸುಬುಧಾದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀ ಹರಿಯಾಜ್ಞೆಯಿದ ಕೊಂಡು ವಂದೇ ಸುಬುಧಾದಿಯಲಿ ಗಣನಾಥನ.
ಸುಷ್ಮಾವಾಗಿ ಪ್ರಾರ್ಥನೆಯನ್ನ ಮಾಡಿದಂತ ರಂಜಿತಾ ಅವರಿಗೆ ವಂದನೆಗಳು. ಸೇರ್ಕೊಳ್ಳಿ. ನಮ್ಮ ಯೋಗ ಶಿಕ್ಷಕರವರು ನಮ್ಮನೆ ಇಲ್ಲೇ ಇದ್ದಾರೆ. ಪ್ರವೀಣ್ ಕುಮಾರ್ ಅಂತ. ಸ್ವಾಮಿ. ನಾನು ಈ ಬಗ್ಗೆ ತಿಳಿಸಿದಾಗೆ ನಮ್ದು ಪ್ರಥಮವಾಗಿ ಚಿಂತನ ಮಂಥನ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಇಲ್ಲೇ ಹಾಲಲ್ಲಿ. ಫಸ್ಟ್ ನಾವು ಯೋಗ ಸಂಸ್ಥೆ ಸ್ಟಾರ್ಟ್ ಮಾಡಿ ಒಂದು ನವೆಂಬರ್ ಸ್ಟಾರ್ಟ್ ಮಾಡಿದ್ವಿ. ಒಂದು 2-3-4 ತಿಂಗಳಾಗಿದ್ದೇನೆ ಅಷ್ಟೇ. ಅಷ್ಟೊಳಗೆ ಒಂದ್ಸರಿ ನನ್ನ ಸ್ನೇಹಿತೆ ಶ್ರೀದೇವಿ ಅವಳು ನೆನೆಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅವಳ ಮೂಲಕ ಇವಾಗ ನನ್ನ ಮೊದಲಿಂದನೂ ಸ್ನೇಹಿತರೆ ಭೇಟಿ ಆಗಿರ್ಲಿಲ್ಲ. ತುಂಬಾ ವರ್ಷ ಆಗಿತ್ತು, ತುಂಬಾ ವರ್ಷ ಆಗೋಗಿತ್ತು. ಅವಳಿಂದ ನನಗೆ ಇವರು ಲಕ್ಷ್ಮೀ ದೇವಿ ಅಂತ ನಾವು ಕರೆಯೋದು ಶಾಂತರ ಗೌತಮ್ ಅವ್ರನ್ನ. ನಮ್ದು ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಕಾಲೇಜ್ ಡೇಸ್ಗಳಿಗೆ ತುಂಬಾ ಪರಿಚಯ ಆಗಿತ್ತು, ಸ್ನೇಹಿತರಾಗಿದ್ವಿ. ತುಂಬಾ ವರ್ಷ ಭೇಟಿ ಆಗಿರ್ಲಿಲ್ಲ. ಅಕಸ್ಮಾತ್ ಅವರಿಂದ ನಮ್ಗೆ ಭೇಟಿ ಆಗಿದ್ರು. ಆದಾಗ ಗೀತಾ ಹಿಂಗಿದ್ರು ಹಾಲ್ ಸ್ಟಾರ್ಟ್ ಮಾಡಿದ್ಯಲ್ಲೇ, ಸಂಸ್ಥೆ ಸ್ಟಾರ್ಟ್ ಮಾಡಿದ್ಯಾ, ನಾನೊಂದು ಕಾರ್ಯಕ್ರಮ ನಡೆಸ್ಕೊಂಡ ಅಂತ ಕೇಳಿದ್ರು. ಅಯ್ಯೋ ಅದಕ್ಕೆ ಅದು ಒಂದು ನನ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಂಗೆ ಯೋಗ ಸಂಸ್ಥೆ ಸ್ಟಾರ್ಟ್ ಮಾಡಿದ್ ನಿಜ. ಯೋಗ ಜೊತೆಗೆ ನಂಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಬೇಕು ಅಂತ ತುಂಬಾ ಅಭಿಲಾಷೆ ಇತ್ತು. ಸೊ ಇದೊಂದು ಅವಕಾಶ ಸಿಕ್ತು ನಂಗೆ ಅಂತ ಹೇಳಿ ತುಂಬಾ ಸಂತೋಷವಾಗಿ ಹೇಳಿದೆ. ಆಮೇಲೆ ಏನ್ ಮಾಡೋಣ, ಏನ್ ಹೆಸರಿಡೋಣ, ಅದಕ್ಕೆ ಈ ತರ ದಾಸ ಸಾಹಿತ್ಯದ ಬಗ್ಗೆ ಒಂದು ಅರ್ಥ ಹೇಳ್ತೀನಿ ಹಂಗೆ ಅಂತ ಹೇಳಿದೆ. ಸರಿ ಏನ್ ಹೆಸರಿಡೋಣ? ಸೊ ಒಂದು ಬರೀ ಇದು ಬೇಡ, ಚಿಂತನ ಮಂಥನ ಅಂತ ಹೇಳಿ ಯಾರು ಕೇಳ್ತಾರ ಅವರು ಮತ್ತೆ ನಾವು ಎಲ್ಲ ಸೇರಿ ಒಂದು ಚರ್ಚೆ ತರ ಇಟ್ಕೊಂಬೋಣ, ಇದೊಂದು ಇದಾಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಚಿಂತನ ಮಂಥನ ಅಂತ ಅದಕ್ಕೊಂದು ಹೆಸರಿಟ್ಟು ಆಮೇಲೆ ಪ್ರಾರಂಭ ಮಾಡಿದ್ವಿ. ಸುಮಾರು ಎಷ್ಟೊಂದು 5-6 ತಿಂಗಳಾಯ್ತು, ವರ್ಷ ಆಯ್ತು. 9 ಕ್ಲಾಸ್ ಆಯ್ತು. 9 ಕ್ಲಾಸ್ ಇಲ್ಲ ಆಯ್ತು. ತಿಂಗಳಿಗೆ ಒಂದಿನ ಸೇರ್ತಾ ಇದ್ರಿ. ಇಲ್ಲೇ ಹತ್ತತ್ರ ಇರೋರು ಇವರು ಎಲ್ಲ ಬರ್ತಾ ಇದ್ರು. ಅವಾಗ ಅದರೆಲ್ಲ ಬರ್ತಾ ಇದ್ರು. ಸುಮಾರು ಜನ ಸೇರಿ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇತ್ತು. ಆಮೇಲೆ ನಮಗೆಲ್ಲ ಗೊತ್ತಿರೋಂಗೆ ಕೊರೋನಾ ಬಂತು. ಕೊರೋನಾ ಬಂದ್ಮೇಲೆ ಎಲ್ಲ ಇಲ್ಲಿ ಕಾರ್ಯಕ್ರಮಗಳೆಲ್ಲ ಸ್ಥಗಿತ ಆಯ್ತು. ಆಮೇಲೆ ಅಯ್ಯೋ ಹಿಂಗಾಯ್ತಲ್ಲ ಏನ್ ಮಾಡೋದು ಅಂದಾಗ ಸೊ ಆನ್ಲೈನ್ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಅಂತ ಹೇಳಿ ಅಂತ. ಆನ್ಲೈನ್ ಅಲ್ಲಿ ಹೆಂಗೋ ಆನ್ಲೈನ್ ಆದ್ಮೇಲೆ ಯಾಕೆ ತಿಂಗಳಿಗೆ ಒಂದ್ಸಲ ಮಾಡೋದು, 15 ದಿವಸಕ್ಕೊಂದ್ಸಲ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ 15 ದಿವಸಕ್ಕೊಂದ್ಸರಿ ಆ ಗ್ರೂಪ್ ಮಾಡ್ಕೊಂಡು ಗ್ರೂಪಲ್ಲಿ ಎಲ್ಲ ಸೇರಿಕೊಂಡು ತುಂಬಾ ಚೆನ್ನಾಗಿ ಒಂದೇ ಒಂದು ಸರಿ ಕೂಡ ನಿಲ್ಲಿಸ್ತಾ ಇದ್ದೇವೆ. 5 ವರ್ಷದಿಂದ ಸತತವಾಗಿ 15 ದಿನ ಸೋಮವಾರ ಬಂದಾಗ ಎಲ್ಲರೂ ಕಾಯ್ತಿರ್ತಾರೆ. ಓ ಕಾರ್ಯಕ್ರಮಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತೇಳಿ ಪ್ರತಿ 15 ದಿವಸಕ್ಕೊಂದ್ಸರಿ ಯಾರಿಗಾರು ಒಬ್ಬರಿಗೆ ದೇವನಾಮ ಹೇಳಿಕ್ಕೆ ಹೇಳ್ತೀನಿ. ಆ ದೇವನಾಮನ ಕಳಿಸ್ಕೊಡ್ತಾರೆ. ಅದನ್ನ ಇವರು ಅರ್ಥ ಹೇಳ್ತಾರೆ ಅದಕ್ಕೆ ಚೆನ್ನಾಗಿ. ಅದನ್ನ ಅರ್ಥೈಸಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಕೆಲವು ದೇವನಾಮಗಳೆಲ್ಲ ನಮ್ಗೆ ಇಷ್ಟೊಂದು ಅರ್ಥ ಇದೆಯಾ ಅವಳ ಅರ್ಥ ಅಂತ ಗೊತ್ತೇ ಇರೋದಿಲ್ಲ. ಅಷ್ಟು ಗಹನವಾಗಿ ಅರ್ಥ ಹೇಳ್ತಾರೆ ಅದನ್ನ. ಆಮೇಲೆ ಮೊದಲು ಅದು ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಕ್ರಮೇಣ ಇವರು ಪ್ರದೀಪ್ ಕುಮಾರ್ ಇವರೆಲ್ಲ ಸೇರ್ಕೊಂಡ್ಮೇಲೆ ನಮ್ದು ಸ್ವಲ್ಪ ಬದಲಾವಣೆ ಆಗಿ ಅವರು ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳ್ತೀನಿ ಇದ್ರು. ಅದು ಪ್ರಾರಂಭ ಆಯಿತು. ಮಂಕುತಿಮ್ಮ ಕಗ್ಗ, ಆಮೇಲೆ ಸರ್ವಜ್ಞನ ವಚನ, ಹಿಂಗೆಲ್ಲ ಒಂದೊಂದೇ ಸೇರಿಸ್ಕೊತಾ ಹೋಗೋಣ ಅಂತ ಸರ್ವಜ್ಞನ ವಚನ ಹೇಳ್ತಾ ಇದ್ರು ಜಯಶ್ರೀ ಅವರು. ಇವರು ವಿದ್ಯಾಕಸ್ಪೆ ಅವರು ಬರಲಿಲ್ಲ, ವಿದ್ಯಾಕಸ್ಪೆ ಅಂತ ಒಬ್ಬರಿದ್ದಾರೆ. ಅವರು PhD ಮಾಡಿದ್ದಾರೆ ಸಾಹಿತ್ಯದಲ್ಲಿ. ಅವರು ಸರ್ವಜ್ಞನ ವಚನಗಳ ಬಗ್ಗೆ ಮತ್ತೆ ಇತರ ವಿಷಯಗಳ ಬಗ್ಗೆ
ಅದಕ್ಕಿಂತ ಹೆಚ್ಚಾಗಿ ಒಂದ್ ಸುಮಾರು 1 ವರ್ಷ 2 ವರ್ಷ ಕ್ವಿಜ್ ಮಾಡ್ತಾ ಇದ್ರು ದಾಸಾಯದ ಬಗ್ಗೆ. ತುಂಬಾ ಆಸಕ್ತಿ ಇತ್ತು ಅದೆಲ್ಲರಿಗೂ, ತುಂಬಾ ಚೆನ್ನಾಗಿತ್ತು. ಅವರಿಗೂ ಸ್ವಲ್ಪ ಅನಿವಾರ್ಯ ಆದ್ಮೇಲೆ ಸ್ವಲ್ಪ ನಿಲ್ಸಿದ್ರು. ಆ ಕ್ವಿಜ್ ಕಾರ್ಯಕ್ರಮ ನಡ್ಕೊಂಡು ಹೋಯ್ತು. ಹೀಗೆ ಹಲವಾರು ವಿಧಗಳು, ಎಷ್ಟು ವಿಧ ಸೇರ್ಕೊಂಡು ಒಂಥರ 1 ಗಂಟೆ 1.25 ಗಂಟೆ ಕಳೆದಿದ್ದೇ ಗೊತ್ತಾಗ್ತಿದ್ದಿಲ್ಲ ಎಲ್ಲರಿಗೂ. ಎಲ್ಲರೂ ಭೇಟಿ ಆಗ್ತಿದ್ವಿ, ಒಬ್ರಿಗೊಬ್ರು ಮಾತಾಡೋದು, ಕಾರ್ಯಕ್ರಮ ನಡೆಸೋದು. ಸೊ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂತು. ಆ ಕಾರ್ಯಕ್ರಮದ ಬಗ್ಗೆ ಇನ್ನು ಪ್ರದೀಪ್ ಕುಮಾರ್ ಸ್ವಲ್ಪ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಚಿಂತನೆಗಳನ್ನು ಮತಿಸುವುದೇ ಚಿಂತನ ಮಂಥನ. ಮತಿಸಿ ಚಿಂತನೆಗಳನ್ನು, ವಿಚಾರಗಳನ್ನು ಒಂದು ಹಂತಕ್ಕೆ ತಂದು ಯಾವ ಹಂತಕ್ಕೆ ನಿಲ್ಲಿಸಬೇಕೋ ಅಲ್ಲಿ ನಿಲ್ಲಿಸ್ತಕ್ಕಂತಹ ಎದೆಗಾರಿಕೆಯಿಂದ ನಮ್ಮ ಡಾಕ್ಟರ್ ಶಾಂತಾ ರಘುವತ್ಮಾಚಾರ್ ಅವರು ಇವತ್ತಿಗೂ ಪರಿಪಾಠ ಹಾಕಿಕೊಟ್ಟಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ 5 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ. ಇವರು ಹಿಂಗೆ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ನಾನು ಸೇರಿ ಒಂದು 4 ವರ್ಷ ಆಗಿರ್ಬೋದೇನೋ, 4 ವರ್ಷ ಆಗಿರ್ಬೋದು. ಆದರೆ ಅವ್ರು ಮಾಡ್ತಕ್ಕಂತಹ ಕೆಲಸ ಏನಿದೆ ಅಂದರೆ ಹೆಚ್ಚು ಕಡಿಮೆ 5 ವರ್ಷ ಆಗಿದೆ ಅಂದರೆ 12 60 ತಿಂಗಳಾಯಿತು. 120 ಚಿಂತನ ಮಂಥನಗಳು ಆಗಿರ್ಬೋದು. ಪ್ರತಿ ಸೋಮವಾರ ನಡೀತದೆ. ಪ್ರತಿ ಸೋಮವಾರ 4ರಿಂದ 5:05 ತನಕ ಆಗ್ತದೆ. ಸುಮಾರು 120 ದಾಸದಾಸಿಯರ ಪರಿಚಯ ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೂ. ನನಗೆ ಈ ಕುತ್ಕೊಂಡಲ್ಲೇ ಎಷ್ಟಪ್ಪ ದಾಸದಾಸಿಯರು ಗೊತ್ತಿದ್ದಾರೆ ಅಂತ ಹೇಳಿದ್ರೆ 2 ಜನದ ಹೇಳ್ಬೋದು, 3 ಜನದ ಹೇಳ್ಬೋದು, ಹೆಚ್ಚು 4 ಜನದ ಹೇಳ್ಬೋದು. ಆದರೆ 120 ದಾಸದಾಸಿಯರ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮಗೆ ಇಲ್ಲಿವರೆಗೆ. ಅದು ನಿಜವೇ ಶ್ಲಾಘನೀಯ. ಅವರು ದಾಸದಾಸಿಯರ ಪರಿಚಯ ಮಾಡಿಕೊಂಡಿದ್ದು ಅಷ್ಟೇ ಅಲ್ಲದೆ, ಯಾರ ಒಬ್ಬರ ಹತ್ರ ಒಂದು ಪುರಂದಾಸ ಅಂತಲ್ಲ, ಯಾವ್ದಾದ್ರು ದಾಸದ ಪರಿಚಯ ಹಾಡು ಹೇಳಿ ಅಂತ ಗೀತಕ್ಕೆ ಅದೊಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಅಂದರೆ ಮೊದಲನೇ ಕಾರ್ಯಕ್ರಮ ಅದೇ. ದಾಸದಾಸಿಯರ ಆದ ನಂತರ ಒಂದು ದಾಸರ ಹಾಡು ಹೇಳಿದ್ರು. ಆ ಹಾಡಿಗೆ ವಿಮರ್ಶಾತ್ಮಕವಾಗಿ ಅದನ್ನ ಹೊಡೆಚಿ ಅದರ ವಿವರಗಳನ್ನು ತಿಳಿಸ್ತಾ ಇದ್ದಾರೆ ಡಾಕ್ಟರ್ ಶಾಂತಾ ರಘುವತ್ಮಾಚಾರ್ ಅವರು. ಎರಡನೆಯದಾಗಿ ಉನ್ನತ ಮಟ್ಟದಲ್ಲಿ ಶ್ಲಾಘನೀಯ ಆಕ್ಚುಲಿ. ಯಾಕಂದ್ರೆ ಅಷ್ಟು ಸುಲಭವಾಗಿ ನಾವು ಒಂದು 10 ಹಾಡು ಬರ್ಬೋದು, 20 ಹಾಡು ಬರ್ಬೋದು, 30 ಹಾಡು ಬರ್ಬೋದು, 40 ಹಾಡು ಬರ್ಬೋದು, ಇನ್ನೂ ಜಾಸ್ತಿ ಬರ್ಬೋದು. ಆದರೆ ಆ ಹಾಡುಗಳನ್ನ ಹೇಗೆ ಹಾಡಿದ್ದಾವೋ ಹಾಗೆ ಹಾಡಲಿಕ್ಕೆ ಬರ್ತದೆ ಹೊರತು ಆ ಹಾಡುಗಳನ್ನ ವಿವರವಾಗಿರ್ತಕ್ಕಂಥ ಅರ್ಥಸಹಿತವಾಗಿರ್ತಕ್ಕಂಥ ಅರ್ಥಾನುಸಂಧಾನ ಒಂದು 60ರಿಂದ 70% ಬರ್ಬೋದು. ಇನ್ನು 30% ಬರೋದೇ ಇಲ್ಲ. ನಮಗೆ ಗೊತ್ತಿಲ್ಲ. ಕನ್ನಡ ಭಾಷೆ ನಮ್ಮದೇ ಆಗಿ, ನಮಗೆ ಕನ್ನಡ ಭಾಷೆ ಆಗಿ ಕೂಡ ನಮ್ಗೆ ಗೊತ್ತಾಗಲ್ಲ. ಅದನ್ನ ವಿಶ್ಲೇಷಿಸಿ ಅದನ್ನ ಮನದಟ್ಟು ಆಗೋ ರೀತಿಯಲ್ಲಿ ಡಾಕ್ಟರ್ ಶಾಂತಾ ರಘುವತ್ಮಾಚಾರ್ ಕಷ್ಟಪಡ್ತಾ ಇದ್ದಾರೆ. ಅದು 3ನೇ ಎಷ್ಟಾಗಿದೆ. ಇವೆಲ್ಲವೂ ಹೊರತಾಗಿ ನನಗೆ ಇಷ್ಟೆಲ್ಲ ಮಾಡಿದ್ದಾರೆ, ಅವರು ಡಾಕ್ಟರೇಟ್ ಮಾಡಿದ್ದಾರೆ, ಓದಿದ್ದಾರೆ ಅನ್ನೋ ಗೌರವ ಭಾವನೆ ಅವರಲ್ಲಿತ್ತು. ಆದರೆ ನನ್ನ ಗೌರವ ಭಾವನೆ ಇಮ್ಮಡಿಯಲ್ಲ, ದುಪ್ಪಟ್ಟು 3-10 ಬಾರಿ ಜಾಸ್ತಿ ಆಗಿದ್ದು ಯಾವಾಗ ಅಂದರೆ ಈ ಒಂದು ತಿಂಗಳ ಹಿಂದೆ ಪ್ರಪಂಚದಲ್ಲೇ ನಾವಿಲ್ಲಿ ಕೇಳರಿಯದಿರ್ತಕ್ಕಂತಹ ಒಂದು ಸಾಧನೆ ಮಾಡಿದ್ದಾರೆ. ಕೇಳರಿಯದ ಸಾಧನೆ, ನೋಡರಿಯದ ಸಾಧನೆ. ಏನಪ್ಪ ಅಂದರೆ ಎಲ್ಲರೂ 1 ಪುಸ್ತಕ ಪಬ್ಲಿಷ್ ಮಾಡ್ಬೋದು, 2 ಪುಸ್ತಕ ಪಬ್ಲಿಷ್ ಮಾಡ್ಬೋದು, ಬೇಡ ಅಂದರೆ 3 ಪಬ್ಲಿಷ್ ಮಾಡ್ಬೋದು. ಇನ್ನೊಂದು 4 ಜನ ಕಥೆಗಾರರಾಗಲಿ ಅಥವಾ ಬರೆದವರಾಗಲಿ ರಚಿತರಾಗಿದ್ರು ಕೂಡ 5 ಮಾಡ್ಬೋದು, 6 ಮಾಡ್ಬೋದು. ನಾನು ಕೇಳಿದ್ದು ಇಲ್ಲಿವರೆಗೂ 7 ಮಾಡಿದ್ದು ಕೇಳಿದ್ದೀನಿ ನಿಜವಾಗ್ಲೂ ಹೇಳ್ತಾರೆ. ಆದರೆ 25 ಪುಸ್ತಕಗಳನ್ನು ಒಂದೇ ದಿವಸ ಅವು ಅಷ್ಟನ್ನು ನಾನು ಗೀತಕ್ಕಂದು ಚಿಂತನ ಮಂಥನ ಕಾರ್ಯಕ್ರಮ ಆಫ್ಲೈನ್ದಲ್ಲಿದೆ, ಬರ್ತಾರೆ. ಅದನ್ನ ಶಾಂತಾ ರಘುವತ್ಮಾಚಾರ್ ನನಗೂ ಒಂದು ಸೆಟ್ ಕಳಿಸಿದ್ದಾರೆ. ಅದನ್ನ ತಂದಿಲ್ಲ, ಹಾಕಬೇಕು ಅಂದ್ಕೊಂಡಿದ್ದೆ ನಾನು. ಇದು ತಂದು ಹಾಕಿ ನನ್ನ ಕಾರಲ್ಲಿದೆ 25. ಆದರೆ ನಾನು ಬರೋಕ್ಕಿಂತ ಮೊದಲೇ ನನ್ನ ಗೀತಕ್ಕೆ ಓಡಿಸ್ಬಿಟ್ಟು ಇಲ್ಲಿ ಪಬ್ಲಿಷ್ ಮಾಡಿದೆ. ಯಾಕೆಂದ್ರೆ ಹೇಳಿದ್ರೆ ಪ್ರಪಂಚದಲ್ಲಿ ಅರಿಯದ, ಕೇಳರಿಯದ, ನೋಡರಿಯದ ಸಾಧನೆ ಇದೆ. ಯಾಕಂದ್ರೆ 25 ಪುಸ್ತಕ ಪಬ್ಲಿಷ್ ಮಾಡಿದ್ರೆ ನೀವು ಯಾರು ಕೇಳಿರ್ಲಿಕ್ಕಿಲ್ಲ, ಯಾರು ನೋಡಿರ್ಲಿಕ್ಕಿಲ್ಲ. ಅಂತ 25 ಅದ್ರಲ್ಲಿ ಒಂದೊಂದು ಅವಿಸ್ಮರಣೆ ಆಗಿದ್ದಾವೆ. ಅದನ್ನು ಕೊಟ್ಟು ಓದತಕ್ಕಂಥದ್ದು ನಮ್ಮ ಧರ್ಮ. ಅದು ನಮಗೊಂದು ರೀತಿ ಹೆಮ್ಮೆಯ ವಿಷಯ. ಅದು ಕೊಟ್ಟು ಓದಿ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಅಷ್ಟು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಅದನ್ನ ಪ್ರಿಂಟ್ ಮಾಡಿಕೊಟ್ಟರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಪಬ್ಲಿಷ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ, ಅದರ ವಿವರಣೆ ಕೂಡ ಅಷ್ಟೇ ಚೆನ್ನಾಗಿದೆ. ನನಗೊಂದು ಸೌಭಾಗ್ಯ ಸಿಕ್ಕಿದೇನಪ್ಪ ಅಂದರೆ
25ರಲ್ಲಿ ಯಾವುದೋ ಒಂದು ಪುಸ್ತಕಕ್ಕೆ ನನಗೆ ಮುನ್ನುಡಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅವರು. ಮುನ್ನುಡಿ ಬಂದಿದ್ದೆ. ಆದರೆ ಅದ್ರಲ್ಲಿ ಇರ್ತಕ್ಕಂಥದ್ದು ಪುಸ್ತಕದ ಹೆಸರು ಮರಣಾನಂದ ಅಂತ. ಮರಣದ ಆನಂದ ಯಾವ ರೀತಿ ಇದೆ ಅನ್ನೋದನ್ನ ಸುಲಭವಾಗಿ ನಮ್ಮ ಭಾಷೆಯಲ್ಲಿ ಅರ್ಥಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಮರಣದಲ್ಲಿ ಆನಂದ ಏನಿದೆ? ಸಾವು ಅಂದ್ರೆ ದುಃಖವೇ ಅದು. ಸಾವು ಅಂತಂದ್ರೆ ದುಃಖಿಸ್ತೇವೆ, ಆನಂದಿಸ್ತೇವೆ. ಹೇಗೆ ಆ ಆನಂದ ಹೇಗಿದೆ ಅಂತ ಹೇಳಿ ಅದನ್ನು ಬರೆದಿದ್ದಾರೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದನ್ನೆಲ್ಲರೂ ಓದೋಕೆ ಬೇಕು, ಅಷ್ಟು ಚೆನ್ನಾಗಿದೆ. ಅದೇ ರೀತಿ ಇನ್ನು 24 ಪುಸ್ತಕ ಬರೆದಿದ್ದಾರೆ. ಒಟ್ಟು 25 ಪುಸ್ತಕ ಪ್ರಕಾಶ ಮಾಡಿದ್ದಾರೆ. ಅಂತಹ ಚಿಂತನ ಮಂಥನಕ್ಕೆ ನಮ್ಮ ಶಾಂತಾ ರಘುವತ್ತಮಾಚಾರ್ಯ ಅವರು ಇವತ್ತೇ ಅಧ್ಯಕ್ಷೀಯ ಇದರ ಸ್ಥಾನದಲ್ಲಿ ಕುತ್ಕೊಂಡಿದ್ದಕ್ಕೆ ನನಗೆ ಹೆಮ್ಮೆಯ ವಿಷಯ ಅಷ್ಟೇ ಅಲ್ಲ, ನನಗೆ ಅತೀವ ಹೆಮ್ಮೆಯ ವಿಷಯ. ನನ್ನಂತಿದೆ ಎರಡು ಕಾರ್ಯಕ್ರಮ ಅವರೇ ಮಾಡ್ಕೊಡ್ತಾರೆ. ಒಂದು ದಾಸದಾಸಿಯರ ಪರಿಚಯ, ಇನ್ನೊಂದು ಹಾಡಿನ ದಾಸರ ಹಾಡಿಗೆ ವಿಮರ್ಶೆ ಮಾಡ್ತಾರೆ. ಇನ್ನು ಮೂರನೇದು 2 ವರ್ಷ ಆದಮೇಲೆ ಗೀತಕ್ಕ ನಂಗೊಂದು ಚಾನ್ಸ್ ಕೊಟ್ಟರು, ನೀನು ಹೇಳೋ ಕಗ್ಗ ಹೇಳೋ. ನಾನು ಮಂಕುತಿಮ್ಮನ ಕಗ್ಗ ಒಂದು ಈ ವಾರ ವಿವರಿಸ್ತೀನಿ. ಮಂಕುತಿಮ್ಮನ ಕಗ್ಗ ಆದಮೇಲೆ ಒಂದು ಸುಭಾಷಿತ ಇದೆ, ಅದು ನನ್ನ ಅಕ್ಕನೇ ಹೇಳ್ತಾಳೆ ಸುಭಾಷಿತ. ಆಮೇಲೆ ಅದಕ್ಕೊಂದು ಉಪ್ಪಿನಕಾಯಿದ ಗಾದೆ ಮಾತು ಬಂತು. ಆಮೇಲೆ ನನ್ನ ತಂಗಿನೇ ಹೇಳಿದ್ದ. ಆಮೇಲೆ ಇಂದಿರಾ ಅವ್ರು ಬಂದರು. ಇವರು ಗಾದೆ ಮಾತು ಶುರು ಮಾಡಿದ್ದಾರೆ. ಒಳ್ಳೊಳ್ಳೆ ಗಾದೆ ಮಾತು ಹೇಳ್ತಾರೆ. ಇವರು ಬಂದರು. ಇವರು ಅಲ್ಲಿ ಬಂದರು. ರೀಸೆಂಟ್ ಹೆಸರು ಅವರು ಗೀತಾಚಾರ್ಯ ಅವರು. ಇವರೆಲ್ಲರೂ ಒಟ್ಟಾಗಿ ಮತ್ತೊಂದು ಕ್ವಿಜ್ ಕಾರ್ಯಕ್ರಮ ಇದೆ. ವಿದ್ಯಾಕಾಶ ಇದ್ದಾರೆ. ಅವ್ರು ಚೆನ್ನಾಗಿ ಮಾಡ್ತಾ ಇದ್ರು. ಆನ್ಲೈನ್ದಲ್ಲೇ ರೀತಿಯೆಲ್ಲ ಮಾಡ್ತಾ ಇದ್ರು ಅವರು. ಅಲ್ಲೇ ನೋಡಿ, ಅಲ್ಲೇ ಕೊಟ್ಟು, ಅಲ್ಲೇ ನಾವು ಉತ್ತರ ಕೊಟ್ಟು, ಅದು ಉತ್ತರ ಎಷ್ಟು ಅಂತ ಹೇಳಿ ನಾವೇ ತಿಳಿಬೇಕು. ಆ ರೀತಿ ಮಾಡ್ತಾ ಇದ್ದಾರೆ ಅವರು. ಅದೊಂದು ಬಹಳ ಶ್ಲಾಘನೀಯವಾಗ್ತದೆ. ಈಗ ಒಂದಕ್ಕೊಂದು ಉಳಿದು ಉಪ್ಪಿನಕಾಯಿ ಅಂತ ಮತ್ತೊಂದು ಹೀಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಗೀತಕ್ಕೆ ಶುರು ಮಾಡಿದ್ದಾರೆ. ಮತ್ತೊಂದು ಏನಪ್ಪ ಅಂದ್ರೆ, ರಾಮಾಯಣದಾಗಲಿ, ಮಹಾಭಾರತದಾಗಲಿ, ಅಥವಾ ನಮ್ಮ ಕಾವ್ಯ ಕವಿಗಳದ್ದಾಗಲಿ, ಅಥವಾ ಕಥಾಮಯವಾಗಿರತಕ್ಕಂತಹ ಕಥಾನ ಅವ್ರದ್ದಾಗಲಿ, ಅಥವಾ ಒಳ್ಳೆ ಲೇಖಕರದ್ದು ಇವ್ರನ್ನ ತಗೊಂಡು ಒಬ್ಬೊಬ್ಬರನ್ನ ಒಂದೊಂದು ವಿವರಣೆ ಮಾಡಿರ್ತಾರೆ. ಈ ರೀಸೆಂಟ್ಲಿ ಶುರುವಾಗಿದೆ ಅದು. ಈ ಒಂದು ಹೆಚ್ಚು ಕಡಿಮೆ 5-6 ಚಿಂತನ ಮಂಥನ ಆಯಿತು. ಅದೊಂದು ವಿಶೇಷ ವಹಿಸಿಕೊಂಡಿದೆ. ಅದನ್ನು ಕೇಳಬೇಕಂತ ಎಷ್ಟು ಇಷ್ಟ ಆಗ್ತಂದ್ರೆ, ನಮಗೆ ಗೊತ್ತಿರೋದಿಲ್ಲ, ಬಹಳ ವಿಷಯ ಗೊತ್ತಿರೋದ್ರಿಂದ ಅದನ್ನು ವಿಶೇಷವಾಗಿ ಅಭ್ಯಾಸ ಮಾಡಿ ಅದನ್ನ ಹೇಳ್ತಿದ್ದಾರೆ. ಹೀಗಾಗಿ ಚಿಂತನ ಮಂಥನ ದಿವಸಕ್ಕೂ ತುಂಬ ಚೆನ್ನಾಗಿದೆ. ನನ್ನ ವಿಶೇಷ ಕಾಳಜಿಯಾಗಿರ್ತಕ್ಕಂಥ ನಿಮ್ಮಲ್ಲಿ ಕೇಳಿಕೆ ಏನಪ್ಪ ಅಂದ್ರೆ, ನೀವು ಎಲ್ಲರೂ ಭಾಗವಹಿಸಿ, ಎಲ್ಲರೂ ಇದರ ಉಪಯೋಗ ತಗೊಳ್ಳಿ, ಎಲ್ಲರೂ ಭಾಗವಹಿಸಿ, ಎಲ್ಲರೂ ಅವಕಾಶ ಕೊಡ್ತಾರೆ, ಎಲ್ಲರಿಗೂ ಆ ಚಾನ್ಸ್ ಅಂತಹ ಚಿಂತನ ಮಂಥನ ಕಾರ್ಯಕ್ರಮ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಆದ್ರಿಂದ ಆ ಸದುಪಯೋಗ ಮಾಡ್ಕೊಳ್ಳಿ ಎಲ್ಲರೂ ಅಂತ ಹೇಳಿ ನಾನು ಮಾತು ಸುಧೀರ್ ಕುಮಾರ್, ಧನ್ಯವಾದಗಳು. ಈಗ ಕಾರ್ಯಕ್ರಮ ನಾವು ಆನ್ಲೈನಲ್ಲಿ ಮಾಡ್ತೀವಿ ಅಂದ್ವಲ್ಲ, ಅದ್ರ ಕಾರ್ಯಕ್ರಮದ ರೂಪರೇಷೆ ಹೆಂಗಿರುತ್ತೆ ಇದು ಸ್ವಲ್ಪ ಜನಕ್ಕೂ ಇವತ್ತು ಕಾರ್ಯಕ್ರಮ ನೋಡಿ ಆಮೇಲೆ ಅವರು ಶಾಂತರ ಗೊತ್ತವರಿಗೆ ಸನ್ಮಾನ ಮಾಡೋಣ ಅಂತ. ಈಗ ಒಂದು ದಾಸ ಸಾಹಿತ್ಯದ ಹಾಡನ್ನು ಹೇಳಲಿಕ್ಕೆ ಶ್ರೀಮತಿ ಚಂಪಾ ಅವರು. ದಾಸದಾಸಿಯರ ಪರಿಚಯ ಫಸ್ಟ್ ವೃಂದಾ ಅವರು, ಶ್ರೀಮತಿ ವೃಂದಾ ಅವರು ಈಗ ದಾಸ ಶರಣೀಯರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತಾರೆ. ದೂರ ಇಟ್ಟಿದಾಗ ಅಲ್ಲಿ ಆ ಕಡೆ ಹೇಗಾಗಿದೆ. ಬನ್ನಿ. ಬನ್ನಿ. ಜ್ಞಾನ ಜ್ಯೋತಿಯ ಪ್ರಭೆಯೊಳಗೆ ಚಿಂತನ ಮಂಥನವನ್ನ ಮಾಡ್ತಾ ಇರುವಂತಹ ಎಲ್ಲಾ ಸಜ್ಜನರು, ಹಿರಿಯರು, ನನಗೆ ಶಾಂತರ ಹೇಳಿದ್ರು, ನಾವೊಂದು ಸುಮಾರು 40 ಜನ ಇರ್ತೀವಿ ನಿಮ್ಗೆ ಅಂದ್ರು. ನಾನು ನೋಡಿದ್ರೆ ಅಂದ್ಕೊಂಡೆ. ಆದ್ರೆ ಇಲ್ಲಿ ಒಬ್ಬೊಬ್ರು
ಒಬ್ಬರು ಎದುರಿಗೆ ಮಾತಾಡಿದ್ರು ಎಷ್ಟು ತೃಪ್ತಿ ಇರಬೇಕೋ ಹಂಗೆ ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಿ, ಅದು ತುಂಬಾ ಸಂತೋಷ. ಅದೆಲ್ಲದ್ರ ಮೇಲೆ 5 ವರ್ಷದ ಮೇಲೆ ಮತ್ತೆ ನೀವೆಲ್ಲರೂ ಪರ್ಸನಲ್ ಆಗಿ ಸೇರಿ, ಅಂದ್ರೆ ಇಷ್ಟು ದಿವಸ ನಮ್ ಜೊತೆ ಕರೋನಾ ಇತ್ತು, ಈಗ ನಾವು ಒಬ್ರಿಗೊಬ್ರು ಸೇರಿದೀವಿ ಅಂತ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಅದೂ ತುಂಬಾ ಖುಷಿ ಆಯ್ತು. ಇಲ್ಲಿ ನನಗೆ 15 ನಿಮಿಷ ಟೈಮ್ ಕೊಟ್ಟಿದ್ದೀರಿ. ಈ ಖುಷಿಯನ್ನ ನಾನು ಎಕ್ಸ್ಪ್ರೆಸ್ ಮಾಡೋದ್ರೊಳಗಾಗಿ 5 ನಿಮಿಷ ಕಳೆದ್ಬಿಟ್ರೆ ಅಥವಾ ನನ್ನ ಪರಿಚಯ ಹೇಳೋದ್ರಲ್ಲಿ ಒಂದು 5 ನಿಮಿಷ ಕಳೆದ್ಬಿಟ್ರೆ ನನ್ನ ಲಾಸ್. ಯಾಕೆಂದ್ರೆ ಹರಿದಾಸಿಯ ಪರಿಚಯವನ್ನ ನಾನು ತಗೊಂಡಿದ್ದು ಡಾಕ್ಟರ್ ಶ್ರೀಮತಿ ಮಂಜುಳಾ ಸುಬ್ರಾವ್. ಅವರ ಹೆಸರು ಮಂಜುಳಾ ಸುಬ್ರಾವ್ ಆದ್ರೂ ಅವರ ಅಂಕಿತ ಅಜವಿಠಲ ಅಂಕಿತರು ಅಂತ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲ ಹರಿದಾಸಿಯರ ಬಗ್ಗೆ PhD ಮಾಡೋದಕ್ಕಾಗಲ್ಲ. ನಾನು ಇವರನ್ನ PhD ಮಾಡೋದಕ್ಕೆ ಆರಿಸಿಕೊಂಡಿದ್ದು ಯಾಕೆ ಅಂದ್ರೆ ಅವರು ಒಂಥರ ಜಡಭರತನಿಗೆ ಪ್ರಚಾರವನ್ನ ಬಯಸದೇ ಇರುವಂತವ್ರು. 47 ಗ್ರಂಥಗಳನ್ನ ಬರೆದಿದ್ದಾರೆ. 47 ಗ್ರಂಥಗಳನ್ನು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ದಾರೆ. ಅವರು ಕಾಲವಾದ ಮೇಲೆ ಒಂದು ಪುಸ್ತಕವನ್ನ ನಮ್ಮ ಶಾಂತಾ ಮಾಮಿ ಅವರ ಸಂಘದಿಂದನೂ ಮಾಡಿ ಅಲ್ಲಿ ಬಿಡುಗಡೆ ಮಾಡಿದ್ರು. ಅಂತಹ ಪುಸ್ತಕಗಳು ಅಪರೂಪದ ಪುಸ್ತಕಗಳು, ಆದ್ರೂ ಆ ವ್ಯಕ್ತಿ ಮುನ್ನೆಲೆಗೆ ಬರಲೇ ಇಲ್ಲ. ಅವರ ಬಗ್ಗೆ ನಾನು ಸ್ವಲ್ಪ ದಾಸ ಸಾಹಿತ್ಯದಲ್ಲಿ ಹುಡುಕಾಡ್ತಾ ಇದ್ದಾಗ ಅನೇಕ ಜನರ ಬಗ್ಗೆ ನಾನು ಒಂದು ಪರಿಚಯವನ್ನು ಮಾಡಬೇಕು ಅಂತ 5 ದಿವಸಗಳ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಅದ್ರಲ್ಲಿ ಕೇಳಿದ್ರೆ ಹೆಚ್ಚಿನ ಜನರು ಏನಂತಾರೆ ಅಂದ್ರೆ, ನಮ್ಮ ತಾಯಿ ಬಗ್ಗೆ, ನನ್ನ ಅಕ್ಕನ ಬಗ್ಗೆ, ಅಥವಾ ನನ್ನ ತಂಗಿ ಬಗ್ಗೆ, ಅಥವಾ ನನ್ನ ಹೆಂಡತಿ ಬಗ್ಗೆ 5 ದಿವಸ ನೀವೇನ್ ಹೇಳ್ತೀರಿ? ಮನೆಯವರಿಗೆ ಯಾರಿಗೂ ಯಾವ ಹರಿದಾಸಿಯರು ಪರಿಚಯ ಇರೋದಿಲ್ಲ. ಒಂದು. ಎರಡನೇದೇನು ಅಂದ್ರೆ, ಅವರು ಬರೆದಿರೋ ಕೃತಿಗಳು ಅವರ ಪುಸ್ತಕಗಳಲ್ಲಿ ಮಾತ್ರ ಇರುತ್ತೆ, ಮನೆಯವರಿಗೆ ಮುಟ್ಟಿಯೇ ಇಲ್ಲ. ಅದ್ರ ಮೇಲೆ ಇನ್ನೊಂದು ವಿಷಯ ಅಂದ್ರೆ, ನಮ್ಮ ಶಿಷ್ಯ ಪರಂಪರೆ ಮಹಿಳಾ ಹರಿದಾಸಿಯರಿಗೆ ಇಲ್ಲ. ಆದ್ರಿಂದ ನಾನು ಈ ಮಹಿಳಾ ಹರಿದಾಸಿ ಮಂಜುಳಾ ಸುಬ್ರಾವ್ ಅವರನ್ನ ಆರಿಸಿಕೊಂಡದ್ದು ಅವ್ರ ಬಗ್ಗೆ ಇರುವಂತಹ ಎಲ್ಲ ವಿಷಯವನ್ನು ಒಂದು ಕಡೆ ತರೋಣ ಅಂತ. ಈ ವಿಚಾರ ಮೊನ್ನೆ ತಾನೇ ಅವರು ನಮ್ಮ ನಡುವೆ ಇದ್ದವರು ಕಾಲವಾಗಿದ್ದಾರೆ. ನಮ್ಮ ನಡುವೆ ಅಂದ್ರೆ ನಿಮ್ಮಲ್ಲಿ ಕೆಲವರಾದ್ರೂ ಅವರನ್ನ ನೋಡಿದ್ದೀರಿ, ಯಾಕೆಂದ್ರೆ ಅವರು ಇಲ್ಲೇ ಮಾಡೆಲ್ ಹೌಸ್ ಸ್ಟ್ರೀಟ್ ಅಲ್ಲಿ ಇದ್ದವರು, ಇಲ್ಲೇ ಕಾಲೋನಿ ಮಠಕ್ಕೆ ಪದೇ ಬರ್ತಾ ಇದ್ದವರು. ಅವ್ರ ಬಗ್ಗೆ ನಿಮಗೆ ನನಗಿಂತ ಹೆಚ್ಚು ನೆನಪಿರುತ್ತೆ ಅಥವಾ ಗೊತ್ತಿರುತ್ತೆ. ಆಮೇಲೆ ಈ PhD ಥೀಸಿಸ್ ಗಳನ್ನ ನೋಡಿದ್ರೆ ಅವ್ರು ಹುಟ್ಟಿದ ಇಸ್ವಿ, ತಂದೆ ತಾಯಿ, ಮಕ್ಕಳು, ಊರು, ಇದು ಒಂದು ದಾಖಲೆನೇ ಅಲ್ಲ. ನನ್ನ ಪ್ರಕಾರ ಅವರ ಜೀವನದಲ್ಲಿ ಅವರ ಹರಿದಾಸಿ ಆಗಿರೋದಕ್ಕೆ ಅಥವಾ ಅವರು ನಮಗಿಂತ ಭಿನ್ನರು, ನಮ್ಮೊಡನೆಯೇ ಇದ್ದು ನಮಗಿಂತ ಭಿನ್ನರು, ಸಾಮಾನ್ಯರಂತೆಯೇ ಇದ್ದು ಅಸಾಮಾನ್ಯ ಕೆಲಸ ಮಾಡಿದ ಘಟನೆಗಳು ಮತ್ತು ಕಾರಣಗಳನ್ನ ನಾವು ಹೆಚ್ಚು ದಾಖಲಿಸಬೇಕು. ಈ ವಿಷಯದಲ್ಲಿ ನಾನು ಆರಿಸಿಕೊಂಡಂತಹ ಮಂಜುಳಾ ಸುಬ್ರಾವ್ ಅವರನ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿ, ನಾನು ಕೆಲವು ಜನರಿಗಾದ್ರೂ ಅವ್ರ ಬಗ್ಗೆ ಪೀಠಿಕೆಯಾಗಿ ಹೇಳಿದ್ದೀನಿ ಅನ್ನೋ ತೃಪ್ತಿ ನನಗೆ ಸಿಗ್ಲಿ ಅನ್ನೋದಕ್ಕೆ ನಾನು ಶಾಂತಾರಗೋತ್ಮಾಚಾರ್ಯ ಮಾಮಿ ಅವ್ರನ್ನ ಕೇಳಿದಾಗ, ಇಲ್ಲ, ನಮ್ಮ ಚಿಂತನ ಮಂಥನದಲ್ಲಿ ನಾನು ಪ್ರತಿ 15 ದಿವಸಕ್ಕೊಮ್ಮೆ ಒಬ್ಬ ಹರಿದಾಸಿಯ ಪರಿಚಯ ಮಾಡ್ತೀನಿ, ಅದರಲ್ಲಿ ಈ ವಾರ ನೀನ್ ಮಾಡಬಹುದು ಅಂದ್ರು. ಅದಕ್ಕಾಗಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಗೀತಾ ನಾಡಿಗವ್ರಿಗಾಗ್ಲಿ ಮತ್ತೆ ಶಾಂತಾರಗೋತ್ಮಾಚಾರ್ಯ ಅವ್ರಿಗಾಗ್ಲಿ ಮತ್ತೆ ಕೇಳಲಿಕ್ಕೆ ತಯಾರಾದಂತಹ ನಿಮ್ಮೆಲ್ಲರಿಗೂ ಮೊದಲು ಧನ್ಯವಾದ ಹೇಳಿ ನಾನು ಶುರು ಮಾಡ್ತೀನಿ. ಮಂಜುಳಾ ಸುಬ್ರಾವ್ ಅವರು ಇಲ್ಲಿಯವರೇ ಅಂತ ಹೇಳಿದೆ. ಅಂದ್ರೆ ಮೂಲತಃ ಕುಣಿಗಲ್ ಅವರು. ಅವರ ತಂದೆ ವೆಂಕಟರಾವ್, ತಾಯಿ ಸುಶೀಲಾಬಾಯಿ, ಇವರೇ ಹಿರಿಮಗಳು. ಇವರಿಗೆ 2 ತಂಗಿಯರು, ಒಬ್ಬ ತಮ್ಮ. ಇವರ ತಾಯಿಯ ಕಡೆ ತುಂಬಾ ಪ್ರತಿಭಾನ್ವಿತರು. ನಾವು ಕೇಳಿದ್ದೀವಿ CV ರಾಮನ್ ಅವರಿಗೆ ಮೊದಲ ನೊಬೆಲ್ ಪಾರಿತೋಷಕ ವಿಜ್ಞಾನ ಕ್ಷೇತ್ರದಲ್ಲಿ ಬಂತು ಅಂತ. ಅವರ ಪ್ರೀತಿ ಪಾತ್ರ ಶಿಷ್ಯ ನಾಗೇಂದ್ರ ರಾವ್ ಅಂತ, ಅವರು ಮಂಜುಳಾ ಸುಬ್ರಾವ್ ಅವರ ಸೋದರ ಮಾವ ಆಗಿದ್ರು. ಮಂಜುಳಾ ಸುಬ್ರಾವ್ ಅವರು ಕೂಡ ತುಂಬಾ ಚಿಕ್ಕ ವಯಸ್ಸಲ್ಲೇ ಕೃತಿಗಳನ್ನ ರಚಿಸ್ತಿದ್ರು. ಮಂಜುಳಾ ಸುಬ್ರಾವ್ ಅವ್ರ ತಾಯಿ ಸುಶೀಲಾಬಾಯಿ ಅಂತ ಹೇಳಿದ್ನಲ್ಲ, ಅವರಿಗೆ ಅಕ್ಷರದ ಅಕ್ಕರತೆ ಎಷ್ಟಿತ್ತು ಅಂತ ಅಂದ್ರೆ, ಅವ್ರ ಮೊಮ್ಮಕ್ಕಳಾದ್ಮೇಲೆ ಮೊಮ್ಮಕ್ಕಳ ಜೊತೆ SSLC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತಾರೆ. ತಾಯಿ ಆಗಿದ್ದಾಗ ಮಗಳು ಹೆಂಗಿರಬಹುದು ಅನ್ನೋದನ್ನ ನೋಡ್ಕೊಂಡು ಹೋದ್ರೆ ಚಿಕ್ಕ ವಯಸ್ಸಲ್ಲೇ ಕೃತಿ ರಚನೆ ಮಾಡ್ತಿದ್ರು. ಇವರ ಅಜ್ಜಿ ತಾತ ತುಂಬಾ ಧಾರ್ಮಿಕ ಸ್ವಭಾವದವರು. ಒಂದ್ ದಿವಸ ಕುಣಿಗಲ್ಲಿಂದ ಅವರು ವಿಜಯದಾಸರ ಕಟ್ಟೆಗೆ ಹೋಗಿದ್ರು ಚಿಕ್ಕಗಿರಿಗೆ. ಅಲ್ಲಿ ಹೋದಾಗ ಅವತ್ತೇನೋ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ತುಂಬಾ ಜನ ಸೇರಿದ್ರು. ಪೂಜೆ ಮತ್ತೆ ಸಮಾರಾಧನೆ ಎಲ್ಲ ಆದ್ಮೇಲೆ ವಾಪಸ್ ಊರಿಗೆ ಹೋಗುವಾಗ ಫಲಮಂತ್ರಾಕ್ಷತೆಗೆ ಅಂತ ನಿಂತಾಗ ಆಚಾರ್ಯರು, ಇಲ್ಲಿ ಗಲಾಟೆ ಆಗತ್ತೆ, ನಾವೇ ನಿಮ್ಮ ಹತ್ರ ಬರ್ತೀವಿ, ಲೈನಲ್ಲಿ ನಿಂತಿರ್ವಿ ಅಂದ್ರು.
ಈ ಅಜ್ಜಿ ತಾತನು ಅಲ್ಲಿ ನಿಂತಿದ್ದಾರೆ. ಹೀಗೆ ಎಲ್ಲರಿಗೂ ಫಲಮಂತ್ರಾಕ್ಷತೆ ಕೊಟ್ಕೊಂಡು ಆಚಾರ್ಯರು ಬಂದ್ರು. ಆ ಲೈನಲ್ಲಿ ಮಧ್ಯ ಅಜ್ಜಿ ತಾತನಿಗೂ ಕೊಟ್ಟರು, ಮುಂದೆ ಹೋದ್ರು. ಮುಂದೆ ಹೋಗಿ ಎಲ್ಲರಿಗೂ ಫಲಮಂತ್ರಾಕ್ಷತೆ ಕೊಟ್ಟಾದ್ಮೇಲೆ ಆಚಾರ್ಯರು ಪುನಃ ಈ ಅಜ್ಜಿ ತಾತನ ಹತ್ರ ಬಂದು ಫಲಮಂತ್ರಾಕ್ಷತೆ ಕೊಟ್ಟು, ನಿಮ್ಮನೆಯಲ್ಲಿ ಒಂದು ಅಪರೂಪದ ಮೊಮ್ಮಗಳಿದ್ದಾಳಲ್ಲ, ಅವಳಿಗೆ ಇದನ್ನ ತಲುಪಿಸಿ. ಅವರು ತಮ್ಮ ಮೊಮ್ಮಗಳ ಬಗ್ಗೆ ಎಲ್ಲೂ ಹೇಳೇ ಇರ್ಲಿಲ್ಲ. ಆದ್ರೆ ವಿಜಯದಾಸರಿಗೆ ಗೊತ್ತಿತ್ತು ಇಲ್ಲೊಂದು ಹರಿದಾಸ ರತ್ನ ಇಲ್ಲಿ ಇವ್ರ ಮನೇಲಿ ಇದೆ ಅಂತ. ಆ ಮೂಲಕ ಮಂತ್ರಾಕ್ಷತೆಯಿಂದ ಅವರು ಹರಿದಾಸ ಕ್ಷೇತ್ರಕ್ಕೆ ಕಾಲಿಟ್ಟರು ಚಿಕ್ಕ ಮಗುವಾಗಿದ್ದಾಗಲೇ. ಇವ್ರು ಬರೆಯೋ ಕೃತಿಗಳು ಇವ್ರ ಮನೆಗೆ, ಅಂದ್ರೆ ಅಜ್ಜಿ ತಾತನ ಮನೆಗೆ ತುಂಬಾ ಜನ ಸ್ವಾಮಿಗಳು ಬರ್ತಿದ್ರು. ಅದರಲ್ಲಿ ವಿಶೇಷ ತೀರ್ಥರು ಬಂದಾಗ ಒಂದು ದಿವಸ ಇವರ ಕೃತಿಗಳನ್ನ ಅವ್ರ ತಂದೆ ತೋರಿಸಿದಂತೆ ಅವ್ರಿಗೆ ಎಷ್ಟು ಆನಂದ ಆಯ್ತು ಅಂದ್ರೆ, ಮಗುನ ಕರೀರಿ ಅಂದ ತಕ್ಷಣ ಅವರ ಮಗುನ್ ಕರೆದಾಗ ಅವ್ರ ತಲೆ ಮೇಲೆ ಕೈ ಇಟ್ಟು ಅಜ ವಿಠಲ ಅಂತ ನುಡಿದ್ರು. ಅದೇ ಅಂಕಿತದಿಂದ ಇವರು ಕೃತಿಗಳ ರಚನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ನಮ್ಮ ನಡುವೆ ಇದ್ದವರು ನಮಗಿಂತ ಭಿನ್ನರು, ತಾವು ಮಾಡಬೇಕಾದ ಕಾರ್ಯಗಳನ್ನ ಮಾಡಿ ಪರಮಾತ್ಮನಿಗೆ ತಲುಪಿಸಿದ್ರು ಹೇಗೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ ಅವರ ಕೃತಿಗಳಲ್ಲಿ ನಾವು ನೋಡ್ತೀವಿ. ಅವರ ಮುಖ ಲಕ್ಷಣ ಸಾಮಾನ್ಯರಂತೆಯೇ ಇತ್ತು. ಅವರು ತಮ್ಮ 28ನೇ ವಯಸ್ಸಿನಲ್ಲಿ ಸುಬ್ರಾವ್ ಅವ್ರನ್ನ ಮದುವೆ ಆದ್ರು. ಸುಬ್ರಾವ್ ಅವರು HMT ಕೆಲಸದಲ್ಲಿದ್ರು, ಅಕೌಂಟ್ ಸೆಕ್ಷನ್ ಅಲ್ಲಿ. ಆ ಮಧ್ಯದ ಅವಧಿಯಲ್ಲಿ ಇವರು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ಇನ್ಫೆಂಟ್ರಿ ಸ್ಕೂಲ್ ನಲ್ಲಿ ಪ್ರಾಧ್ಯಾಪಕಿ ಆಗಿದ್ರು. ಮದುವೆ ಮಾಡಬೇಕು ಅಂತ ಮನೇಲಿ ಹುಡುಕ್ತಾ ಇದ್ರು. ಆಗಿನ ಕಾಲದಲ್ಲಿ ಗೊತ್ತಲ್ವಾ, ನಮ್ಮೆಲ್ಲರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಹುಡುಗನ ಹುಡುಕೋದು ಅನ್ನೋದು ಸ್ವಲ್ಪ ಕಷ್ಟದ ಕೆಲಸನೇ ಇತ್ತು. ಅಂತಹ ಸಮಯದಲ್ಲಿ ಇವರು ಟೀಚರ್ ಆಗಿರೋದ್ರಿಂದ ಒಂದು ಇನ್ಕಮ್ ಇದೆ ಅಂತ ಹೆಚ್ಚಿನ ಜನ ನೋಡೋದಕ್ಕೆ ಬರ್ತಿದ್ರು. ಆದ್ರೆ ನೋಡಿದ ತಕ್ಷಣ ಆ ಹುಡುಗಿಯ ಮುಖದಲ್ಲಿ ಒಂದು ವಿಶೇಷ ಕಡೆಯನ್ನ ಕಂಡು ಅವರ ಆ ಜ್ಞಾನ ಜ್ಯೋತಿಗೆ ನಮಸ್ಕಾರ ಮಾಡಿ, ಈ ಹುಡುಗಿ ದೇವತೆನೇ ವಿನಃ ನನ್ನ ಹೆಂಡತಿ ಆಗೋದಕ್ಕೆ ಆಗಲ್ಲಪ್ಪ, ನಮ್ಗಿಂತ ಇವ್ರು ಬೇಡ ಅಂತ ಹೋಗ್ಬಿಡ್ತಿದ್ರು. ಆ ಕಥೆ ಕೇಳಿದ್ರೆ ನಮ್ಗೆ ಸಾವಿತ್ರಿ ಕಥೆ ನೆನಪಾಗತ್ತಲ್ವಾ. ಮದ್ರ ರಾಜ ಅವನ ಅಶ್ವಪತಿಯ ಮಗಳಿಗೆ ಈ ರೀತಿ ವರ ಸಿಗದೆ ಹೋಗಿದ್ದಕ್ಕೆ ಅವರ ಯೋಗ್ಯತೆಯ ಯಾವ ಹುಡುಗನೂ ಸಿಗಲಿಲ್ಲ ಅನ್ನೋ ಹಂಗೆ ಅಂತಹ ಮಹಾನ್ ವ್ಯಕ್ತಿ ಇವರು. ಒಂದು ದಿವಸ ಇವರು, ಆಗಿನ ಕಾಲದಲ್ಲಿ ಇನ್ನೂ ಕಾರುಗಳು ಮನೆಯಲ್ಲಿ ಇರಲಿಲ್ಲ, ಒಂದು ಸ್ವಂತ ವೆಹಿಕಲ್ ಮಾಡಿಕೊಂಡು ಕುಟುಂಬದವರು ಒಂದು 7 ಜನ ತಿರುಪತಿ ಹೊಂಟಿದ್ರು. ಆ ಸಮಯದಲ್ಲಿ ಇನ್ನು ಅವ್ರು ಮುಳುಬಾಗಿಲಿಗೆ ಬಂದಿಲ್ಲ, ಕಾರು ಪಂಚರ್ ಆಗಿತ್ತು. ಅವಾಗೇನಾಯ್ತು ಅಂದ್ರೆ, ಈ ಕಾರ್ ಹಳೆ, ಈಗಾದ್ರೆ 1 ಕಿಲೋಮೀಟರ್ಗೂ ಒಂದೊಂದು ಈ ಪೆಟ್ರೋಲ್ ಬಂಕ್ಗಳಾಗ್ಲಿ ಅಥವಾ ರಿಪೇರಿಗೆ ಒಂದೊಂದು ಇದನ್ನು ಸಿಗತ್ತೆ. ಆವಾಗ ವೆಹಿಕಲ್ಲೇ ತುಂಬಾ ಕಡಿಮೆ, ಹೆಚ್ಚಿನ ಜನ ಎಲ್ಲ ಬಸ್ಸು ಟ್ರೈನು ಇಂಥದ್ರಲ್ಲೇ ಓಡಾಡ್ತಿದ್ರು. ಇವರು ಸಾಯಂಕಾಲ ಆಗಿದೆ, ಕತ್ಲೆ ಆಗ್ತಾ ಇದೆ, ಇದೇನಪ್ಪ ಅಂತ ರೋಡಲ್ಲಿ ಕುತ್ಕೊಂಡ್ವಲ್ಲ ಅಂತ. ಆವಾಗ ಮಂಜುಳಾ ಸುಬ್ರಾವ್ ಅವರು ಶ್ರೀಪಾದರಾಜರ ಮೇಲೆ ಒಂದು ಕೃತಿ ರಚನೆ ಮಾಡಿದ್ರು. ಯಾಕಪ್ಪ ನಮ್ಮನ್ನು ಇಲ್ಲೇ ನಿಲ್ಲಿಸ್ಕೊಂಡ್ಬಿಟ್ಟೆ, ನಮ್ಮನ್ನ ಮೂಡಣದ ಬಾಗಿಲನ್ನ ದಾಟಿಸೋ ವಿಚಾರನೇ ಇಲ್ವಾ ಅಂತ ಒಂದು ಕೃತಿ ರಚನೆ ಮಾಡಿ, ಅವ್ರು ತುಂಬಾ ಉತ್ತಮ ಸಂಗೀತಗಾರ್ತಿಯಾಗಿದ್ದವರು, ತುಂಬಾ ಇಂಪಾಗಿ ಹಾಡ್ತಾ ಇದ್ರಂತೆ. ಈ ಸಂಜೆ ಸಮಯ ಹೆಚ್ಚಿನ ವೆಹಿಕಲ್ಗಳೆಲ್ಲ ಓಡಾಡೋ ಇದು ಅಲ್ಲ ಆ ದಾರಿ. ಅವಾಗ ಯಾರಿಗೋ ಒಂದು ವೆಹಿಕಲ್ ಅಲ್ಲಿ ಹೋಗೋರಿಗೆ ಇದು ಕೇಳಿ ಅವರು ತಮ್ಮ ವೆಹಿಕಲ್ ಅನ್ನು ನಿಲ್ಲಿಸಿ ತಾವೇ ಪಂಚರ್ ಹಾಕೋಲ್ಲಿ ಕರ್ಕೊಂಡು ಹೋಗಿ ಆ ರಾತ್ರಿನೇ ತಿರುಪತಿ ಸೇರೋ ಹಂಗಾಯ್ತು. ಇದು ಸುಬ್ರಾವ್ ಅವರ, ಮಂಜುಳಾ ಸುಬ್ರಾವ್ ಅವರ ಪುಣ್ಯದ ಇದು ಅಂತ ಅವ್ರ ಕುಟುಂಬದವರೆಲ್ಲ ನೆನಪಿಸ್ಕೋತಿದ್ರು. ಮತ್ತೆ ನಾನು ನಿಮ್ಗೆ ಹೇಳಿದೆ, ಮದುವೆ ಸಮಯದಲ್ಲಿ ಹೆಚ್ಚಿನ ಗಂಡುಗಳು ಸಿಗ್ತಾ ಇರ್ಲಿಲ್ಲ ಅಂತ. ಅವಾಗ ಒಂದ್ಸತಿ ಏನ್ ಮಾಡಿದ್ರು, ತಾಯಿ ಜೊತೆಗೆ ತಿರುಪತಿಗೆ ಹೋಗಿದ್ರು, ಮಂತ್ರಾಲಯಕ್ಕೆ ಸೇವೆ ಮಾಡೋಣ, ರಾಯ್ ಸೇವೆ ಮಾಡಿದ್ರಾದ್ರೂ ಇವಳಿಗೆ ಕಲ್ಯಾಣ ಕೂಡಿ ಬರತ್ತಾ ಅಂತ. ಆವಾಗ ಅಲ್ಲಿ ಅಷ್ಟೊಂದು ಇನ್ನೂ ಮುಂದುವರೆದಿರ್ಲಿಲ್ಲ ಲಾಜಿಂಗು ಹಂಗೆಲ್ಲ. ಹುಬ್ಬಳ್ಳಿ ಛತ್ರ ಅಂತ ಒಂದು ಮಂತ್ರಾಲಯದಲ್ಲಿ, ಸಾಮಾನ್ಯವಾಗಿ ಈ ಕಡೆ ಹೋದವರು ಅಲ್ಲಿಯೇ ಇರ್ತಾರೆ. ಅಲ್ಲಿ ಒಂದು ಹೊತ್ತು ಊಟ ಮಾಡಿಕೊಂಡು ಇವರು ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಹಿಂಗಿದನ್ ಮಾಡ್ತಾ ಇದ್ರು. 21ನೇ ದಿವಸ ತಾಯಿ ಮತ್ತೆ ಕೊನೆ ತಂಗಿ ಇವರು ಹೋಗಿದ್ರಂತೆ. ಅಲ್ಲಿ ಕೊನೆ ತಂಗಿಗೆ ಒಬ್ಬ ಸ್ವಾಮಿಗಳು ಬಂದು, ನಿಮ್ಮ ಅಕ್ಕನಿಗೆ ಅನುಗ್ರಹ ಆಗಿದೆ, ನಿನ್ಗೂ ಬೇಕಾ, ನೀನು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀಯಾ ಅಂತ ಕೇಳಿದ್ರೆ. ಮನೆಗೆ ಬಂದ ಆದ್ಮೇಲೆ ಆ ತಾಯಿ, ನಿನಗೆ ಅನುಗ್ರಹ ಆಗಿದೆ ಅಂತ ನನಗೇನಾಗಿದೆ ಅಂತ ಕೇಳಿದ್ಲಂತೆ ತಾಯಿ. ನನಗೇನು ಅನುಗ್ರಹ ಆಗಿದೆ? ಇಲ್ಲ, ಈಗ ಒಬ್ಬ ಅಜ್ಜ ಬಂದಿದ್ರು, ಹಿಂಗೆ ಹೇಳಿದ್ರು ಅಂತ. ಆವಾಗ ನನ್ನ ಸೇವೆ ರಾಯರಿಗೆ ಮುಟ್ಟಿದೆ ಅಂತ ಇವರು ರಾಯರ ಮೇಲೆ ಕೃತಿ ರಚನೆ ಮಾಡಿದ್ರು. ಆವಾಗಲೇ ಅವರು ಅಂದ್ಕೊಂಡ್ರಂತೆ, ನಾನು ರಾಯರ ಬಗ್ಗೆ ಪುಸ್ತಕ ಬರೀಬೇಕು. ಮಂಜುಳಾ ಸುಬ್ರಾವ್ ಅವರು ಮಂತ್ರಾಲಯದ ಪ್ರಭುಗಳ ಮೇಲೆ
3,500 ನುಡಿಗಳ ಒಂದು ದೊಡ್ಡ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ 4 ಹಂತದಲ್ಲಿ ಅಂತಂದ್ರೆ ಅವರ ಬಾಹ್ಲಿಕ ರಾಜರಾಗಿದ್ದಾಗ, ವ್ಯಾಸರಾಯರಾಗಿದ್ದಾಗ, ಈ ರೀತಿ ಶಂಕುಕರ್ಣ ಆಗಿದ್ದಾಗ ಆ ಅವತಾರಗಳ ಬಗ್ಗೆ ವಿವರವಾಗಿ ಬರೆದಿದ್ದಾರೆ. ಮತ್ತೆ ಮಂಜುಳಾ ಸುಬ್ರಾವ್ ಅವ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಅವರ ಕೃತಿಗಳ ಬಗ್ಗೆ ನೀವೇನು ಹೇಳಲೇ ಇಲ್ಲ ಅನ್ಕೋಬೇಡಿ, ಸಮಯದ ಮಿತಿನೂ ನೆನಪಿದೆ ನನಗೆ. ಆಮೇಲೆ ಅವರು 47 ಕೃತಿಗಳನ್ನ ಬರೆದಿದ್ದಾರೆ. ನನ್ನ ಸ್ವಲ್ಪ ನಿರ್ಲಕ್ಷ್ಯ ಅಂತ ನೀವು ಬೈಕೊಂಡ್ರು ಚಿಂತಿಲ್ಲ, 47 ನನ್ನ ಬಾಯಲ್ಲಿ ಇಲ್ಲ, ನನ್ನ ಮೊಬೈಲಲ್ಲಿದೆ, ಬೇಕಿದ್ರೆ ಓದಿ ಹೇಳ್ತೀನಿ. ಅದರಲ್ಲಿ ಗದ್ಯ ಪದ್ಯ ಎಲ್ಲನೂ ಇದೆ. ಅವರು ಟೀಚರ್ ಆಗಿದ್ರಲ್ವಾ, ಅವರು ಡೆಸರ್ಟ್ ಅಲ್ಲಿ ಅಂದ್ರೆ ಡಯಟ್ ಅಂತ ಈಗ ಹೇಳ್ತೀವಿ, ಅವಾಗ ಡೆಸರ್ಟ್ ಅಂತ ಇತ್ತು. ಆ ಡೆಸರ್ಟ್ನವರು NCERT ಅವರು ಇವರನ್ನ ಕರೆಸಿ ಮಕ್ಕಳಿಗೆ ಕೃತಿಗಳನ್ನ ರಚನೆ ಮಾಡಿಸ್ತಿದ್ರಂತೆ. ಇವರು ಎಂತಹ ಕೃತಿಗಳನ್ನು ರಚನೆ ಮಾಡ್ತಿದ್ರು ಗೊತ್ತಾ ಮಕ್ಕಳಿಗೆ? ರೈಲಿನ ಬಗ್ಗೆ 2ನೇ ಕ್ಲಾಸಿನ ಮಕ್ಕಳಿಗೆ ಬರೆದಿದ್ದಾರೆ, ಚುಕ್ಕುಬುಕ್ಕು ರೈಲು ಅಂತ. ಆ ರೈಲಿನಲ್ಲಿ ಇಂಜಿನ್ ಅಂದ್ರೆ ಗುರುಗಳು, ಒಂದೊಂದು ಸ್ಟೇಷನ್ ಅಂದ್ರೆ ನಮ್ಮ ಒಂದೊಂದು ಸಾಧನೆ. ಈ ಕೃತಿಯ ಇದರೊಳಗೂ ತತ್ವವನ್ನೇ ತಗೊಂಡ್ಬಂದಿದ್ದಾರೆ. 2ನೇ ಕ್ಲಾಸಿನ ಮಕ್ಕಳಿಗೆ ಹೇಳಿದ್ರೆ ಖುಷಿ ಆಗತ್ತೆ, ನಾವು ಅರ್ಥೈಸ್ಕೊಂಡ್ರೆ ಈ ಹಂತದಲ್ಲಿದೆ. ಇಂತಹ ಕೃತಿಗಳನ್ನ ಅವ್ರು ಬರೆದಿದ್ದಾರೆ. 6ನೇ ಕ್ಲಾಸಿನ ಮಗುಗೆ ಒಂದು ಅಷ್ಟಮ ಸ್ಕಂದ ಭಾಗವತದ ಉದಾಹರಣೆಯನ್ನ ಬರೆದು ಅವ್ರು ಹೇಳಿದ್ದಾರೆ. ನೀರು ಬೇರಿಗೆ ಹಾಕಲು ಕಾಂಡ, ಒಂದು ನಿಮಿಷ, ನನಗೆ ಅದು ಸರಿಯಾಗಿ ಬರ್ತಾ ಇಲ್ಲ, ನೀವೇನು ಅನ್ಕೋಬೇಡಿ. ನೀರು ಗಿಡದ ಬೇರಿಗೆ ಹಾಕಲು ನೀರೆರೆದಂತೆ ಕಾಂಡ ಕೊಂಬೆಗೆ. ನೋಡಿ, ನಾವು ವಿಜ್ಞಾನದಲ್ಲಿ ಹೇಳ್ತೀವಿ, ಭೂಮಿಗೆ ನೀರು ಹಾಕಿದ್ರೆ ಮೇಲೆ ಭೂಮಿ ಬೇರಿನಿಂದ ಮೇಲೆ ಬರುತ್ತೆ ನಾಳಗಳಲ್ಲಿ ಕಾಂಡ, ಕೊಂಬೆ, ಹೂವು, ಹಣ್ಣಿಗೆ. ಅದನ್ನ ವಿಜ್ಞಾನದನ್ನ ಭಾಮಿನಿ ಷಟ್ಪದಿಯಲ್ಲಿ ಹೆಂಗೆ ಬರೆದಿದ್ದಾರೆ? ನೀರು ಗಿಡದ ಬೇರಿಗೆ ಹಾಕಲು ನೀರೆರೆದಂತೆ ಕಾಂಡ ಕೊಂಬೆಗೆ. ಬೇರು, ಇಲ್ಲಿವರೆಗೂ ವಿಜ್ಞಾನ ಬಂತು. ಮುಂದೆ ಬೇರು ತಾಯಿಯು, ಹೌದು, ಗಿಡಕ್ಕೆ ತಾಯಿನೇ ಬೇರು. ವಿಷ್ಣು ಅವನನ್ನು ಆರಾಧಿಸುವವಗೆ ಎಲ್ಲಿ ಬಂತು? ಮತ್ತೆ ನಮ್ಮ ಅಧ್ಯಾತ್ಮಕ್ಕೆ ಬಂತು. ಒಂದು ಸಣ್ಣ ಕೃತಿಯೊಳಗೂ ಅವ್ರು ತಗೊಂಡು ಬಂದಿದ್ದು 6 ದೇವತೆ ಪೂಜೆ ಮಾಡಿ ಉದಾರನು ಹರಿ ಪರಮ ಶುಭನು ಪುರುಷಾರ್ಥವೀವನ ದರ್ಶನ ಕರುಣಿಸಲು ಬೇಡೆ ಸುರರು. ಸುರರನ್ನು ನಾವು ಬೇಡಿದ್ರೆ ಪರಮ ಪುರುಷಾರ್ಥವನ್ನ ಕೊಡ್ತಾನೆ ಅನ್ನೋದನ್ನ ಭಾಮಿನಿ ಷಟ್ಪದಿಯಲ್ಲಿ ವಿಜ್ಞಾನಕ್ಕೆ ಹೋಲಿಸಿ ಈ 3-4 ವಿಚಾರಗಳು ನಮಗೆ ಬರೋದು ಸ್ವಲ್ಪ ಕಷ್ಟ. ಅವರು 3,500 ನುಡಿಗಳ ಹರಿಕಥಾಮೃತ ಸಾರದ ಒಂದು ಸಾಂಗತ್ಯವನ್ನ ಬರೆದಿದ್ದಾರೆ. ಅದಲ್ಲದೆ ಭಾಮಿನಿ ಷಟ್ಪದಿಯಲ್ಲೂ ಪ್ರತಿ ನುಡಿಗೆ ಬರೆದಿದ್ದಾರೆ. ಅದರಲ್ಲೇ ಅರ್ಥಾನುಸಂಧಾನವನ್ನು ಮಾಡಿದ್ದಾರೆ. ಬರೀ ಹರಿಕಥಾಮೃತ ಸಾರ ಒಂದೇ ಅಲ್ಲ, 47 ಗ್ರಂಥಗಳಲ್ಲಿ ಎಲ್ಲಾ ರೀತಿಯ ವಿಚಾರಗಳು ಇವೆ. ಅವರು ಅರ್ಥಾನುಸಂಧಾನ, ಸಾಮಾನ್ಯವಾಗಿ ಒಬ್ಬ ಕೃತಿಕಾರನ ಪರಿಚಯ ಮಾಡಬೇಕಾದ್ರೆ ಅವರ ಹಾಡುಗಳನ್ನ ಹಾಡ್ತಾರೆ. ಅದಲ್ಲದೇನೆ ಅದರ ಅರ್ಥಾನುಸಂಧಾನ ಒಂದು ಹಾಡಿಂದಾದ್ರೂ ಮಾಡ್ತಾರೆ. ನಾನು ಈಗ ಯಾವ ಹಾಡನ್ನು ಹಾಡಿ ಅರ್ಥಾನುಸಂಧಾನ ಮಾಡ್ತಾ ಇಲ್ಲ. ಆದ್ರೆ ಹರಿಕಥಾಮೃತ ಸಾರದ 2 ನುಡಿಗೆ ಅವರು ಯಾವ ರೀತಿ ಅರ್ಥೈಸ್ಕೊಂಡಿದ್ದಾರೆ ಅನ್ನೋದನ್ನ ನನಗೆ 1-2 ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಏನು ಅನ್ಕೋಬೇಡಿ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು. ಇದು ನಮಗೆಲ್ಲ ಹರಿಕಥಾಮೃತ ಸಾರ ಅಂದ್ರೆ ನಮ್ಮ ಬಾಯಲ್ಲಿ ಬರುವಂತಹ ನುಡಿನೇ ಇದೆ. ಶ್ರವಣ ಮನಕಾನಂದವೀವುದು, ಈ ಸಾಲನ್ನ ನಾವು ಕೇಳಿದ್ರೆ ಏನ್ ಅನ್ಕೋತೀವಿ? ಮನಕ್ಕೆ ಆನಂದವನ್ನ ಕೊಡುವಂತಹದ್ದು ಶ್ರವಣ ಮಾಡಿದರೆ ಯಾವುದು? ಹರಿಕಥೆ ಅಂತ ನಾವು ತಿಳ್ಕೋತೀವಿ. ಆದ್ರೆ ಮಂಜುಳಾ ಸುಬ್ರಾವ್ ಅವರು ಈ ಒಂದು ಸಾಲಿನಲ್ಲಿ ಭಾಗವತ, ಮಹಾಭಾರತ, ರಾಮಾಯಣ 3 ಕಥೆಯನ್ನು ಹೇಳಿದ್ದಾರೆ. ಶ್ರವಣ ಮನಕಾನಂದವೀವುದು, ಭಾಗವತವೇ ಶ್ರವಣದ ಕಥೆ. ಭಾಗವತ ಶ್ರವಣ ಮಾಡಿದ್ರಿಂದಲೇನೆ ಪರೀಕ್ಷಿತ ರಾಜನಿಗೆ ಇದಾಗಿದ್ದು, ಅವನ ಶಾಪ ವಿಮೋಚನೆ ಆಗಿದ್ದು, ಅಲ್ಲಿಂದ ಶುರು ಮಾಡ್ತಾರೆ. ಮಹಾಭಾರತದ ಕಥೆಗೆ ಶ್ರವಣ ಅನ್ನೋದನ್ನ ಹೆಂಗೆ ತಂದಿದ್ದಾರೆ ಅಂದ್ರೆ, ಮಹಾಭಾರತದಲ್ಲಿ ಪಾಂಡುರೋಗವನ್ನು ಕಳೆಯೋದಕ್ಕಾಗಿ ಪರೀಕ್ಷಿತ ರಾಜನಿಗೆ ಈ ಶ್ರವಣವನ್ನು, ಮಹಾಭಾರತ ಕಥೆಯನ್ನ ವ್ಯಾಸರು ಶ್ರವಣ ಮಾಡಿಸಿದ್ರು. ಮುಂದೆ ನಮಗೆ ಶುಕಮುನಿಗಳಿಗೆ ಅವರು ಹೇಳಿದ್ರು, ಅಲ್ಲಿಂದ ಭಾಗವತ ನಮಗ್ ಬಂತು. ಅದೇ ರೀತಿ ಭಾರತವು ನಮಗೆ ಇಡೀ ದೇಶದಲ್ಲಿ ಪ್ರಸಿದ್ಧ ಆಗೋದಕ್ಕಾಯ್ತು. ಇದು ಒಂದೇ ಶಬ್ದದ ನಾನು ಹೇಳ್ತಾ ಇದ್ದೀನಿ, ಮುಂದಿನ ಮನಕಾನಂದವಿಯುವುದು ಅನ್ವಯಿಸಿಲ್ಲ. ಅದೇ ರೀತಿ ಶ್ರವಣ ಅಂದ ತಕ್ಷಣ ನಾವು ರಾಮಾಯಣಕ್ಕೆ ಬಂದ್ರೆ ಶ್ರವಣ ಕುಮಾರನನ್ನ ಕೊಂದಿದ್ದು ದಶರಥ. ಆದ್ರೆ ಅದು ಮನಕಾನಂದ ಹೆಂಗಾಯ್ತು? ದಶರಥನ ಭಾಗ್ಯದಲ್ಲಿ ಮಕ್ಕಳಿರ್ಲಿಲ್ಲ,
ಅವನು ಪುತ್ರಕಾಮೇಷ್ಟಿ ಮಾಡುವಾಗಲೂ ನನಗೆ ಯಜ್ಞ ಯಾಗಗಳು ಬೇಡ ಅಂತಾನೆ ಹೇಳಿದ. ಆದ್ರೆ ವಸಿಷ್ಠ ಋಷಿಗಳು ಹೇಳಿದ್ರು, ಇಲ್ಲಪ್ಪ ನಿನ್ನ ಭಾಗ್ಯದಲ್ಲಿ ಮಕ್ಕಳಿಲ್ಲ, ಶಾಪ ಇದೆ ಅಲ್ಲಪ್ಪ, ಭಾಗ್ಯ ಇಲ್ಲ ಅಂದ್ರೂ ಶಾಪ ಇದೆ ಅಲ್ಲ, ಆ ಶಾಪದ ಪೂರ್ತಿಗಾದ್ರೂ ನೀನ್ ಸಾಯುವಾಗ ನಿನ್ ಮಕ್ಕಳು ನಿನ್ನ ಹತ್ರ ಇರಬಾರ್ದು ಅಂದ್ರೆ ನಿನ್ ಮಕ್ಕಳು ಬೇಕೇ ಬೇಕು, ಅದಕ್ಕಾಗಿ ನಿನ್ ಮಕ್ಕಳಾಗಬೇಕು, ನೀನ್ ಯಜ್ಞ ಮಾಡು ಅಂತ ಹೇಳಿ ಮಾಡಿಸಿದ್ರು. ಆವಾಗ ರಾಮಚಂದ್ರ ಹುಟ್ಟಿದ. ಅದೇನು ರಾಮಚಂದ್ರನ ಭಾಗ್ಯ ಅಂದ್ರೆ ಮನಕಾನಂದನೇ ಇದ್ದಿತ್ತು. ಶ್ರವಣ ಮನಕಾನಂದವಿರುವುದು ಭವಜನಿತ ದುಃಖಗಳ ಕಳೆಯುವುದು. ಇದನ್ನ ನಾನು ಹೇಳೋದು ಬೇಡ. ರಾಮಚಂದ್ರ ಜನಿಸಿದ ಮೇಲೆ ಯಾರ್ಯಾರಿಗೆ ಏನೇನು ಭವದ ದುಃಖಗಳವನ್ನ ಎಲ್ಲನೂ ಕಳೆದು ಹೋಗುತ್ತೆ. ವಿವಿಧ ಭೋಗಗಳನ್ನಿತ್ತು ಸಲಹುವುದು. ಸೀತಾದೇವಿಯನ್ನ ಮದುವೆ ಮಾಡಿಕೊಂಡು ಶ್ರೀರಾಮಚಂದ್ರ ಬಂದಾಗ್ಲೇನೆ ದಶರಥನ ಪ್ರತಿಯೊಂದು ಭೋಗ ಭಾಗ್ಯಗಳನ್ನ ಅನುಭವಿಸುವಂತಹ ಕಲ್ಪನೆ ಮೂಡಿ ಬಂತು ಅನ್ನೋದನ್ನ ಅವರು ತಗೊಂಡ್ಕೊಂಡಿದ್ದಾರೆ. ಮುಂದೆ ಭುವನ ಪಾಲನ ನೆನಪ ನನ್ನ ಸಮಯದ ಮಿತಿಯಲ್ಲಿ ಇನ್ನೂ 3 ಸಾಲುಗಳನ್ನ ಮಾಡೋದಿಲ್ಲ, ಯಾಕೆಂದ್ರೆ ಇನ್ನೂ ಒಂದು ನುಡಿಯ ಅರ್ಥಾನುಸಂಧಾನ ಹೇಳಬೇಕು ಅಂತ ನನ್ನ ವಿಚಾರ ಇದೆ. ಇದು ನೋಡಿ, ಇದಂತೂ ಎಲ್ಲರಿಗೂ ಗೊತ್ತಿದೆ. ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡ. ನಾವು ಈ ನುಡಿನ ದಿನಾನೂ ಹೇಳ್ತೀವಿ. ನಮ್ಮ ವಿಚಾರ ಏನಿದೆ ಅಂದ್ರೆ, ನಾವು ಮಲ್ಕೊಂಡಲ್ಲಿ ಕೃಷ್ಣ ಅಂದ್ರೂ ಕೂಡ ನಮ್ಮ ಕೃಷ್ಣ ನಮ್ಮನ್ನ ಕೇಳ್ತಾನೆ, ಅವನು ಕುತ್ಕೊಂಡೇ ಕೇಳ್ತಾನೆ. ನಾವು ಕುತ್ಕೊಂಡು ಭಕ್ತಿಯಿಂದ ಇದನ್ ಮಾಡಿದ್ರೆ ಅವನು ನಿಂತ್ಕೊಂಡು ಕೇಳ್ತಾನೆ, ನಾವು ನಿಂತ್ಕೊಂಡು ಭಕ್ತಿಯಿಂದ ಅವನನ್ನ ಪೂಜಿಸಿದ್ರೆ ಕುಣಿತಾನೆ, ನಾವು ಕುಣಿದ್ರೆ ಅವನು ನಲಿತಾನೆ, ನಲ್ದ್ರೆ ಒಲಿತಾನೆ ಅಂತ ನಾವು ಇದನ್ನ ಅರ್ಥ ಮಾಡ್ಕೊತೀವಿ. ಆದ್ರೆ ನಮ್ಮ ಮಂಜುಳಾ ಸುಬ್ರಾವ್ ಅವರು ಅದನ್ನ ಹೆಂಗ ಅರ್ಥ ಮಾಡಿದಾರೆ ಅಂದ್ರೆ, ಮಲಗಿ ಪರಮ ದರದಿ ಪಾಡಲು. ಶರಶಯ್ಯ ಮೇಲೆ ಮಲಗಿದಂತಹ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನ ಹೇಳಿ ಪರಮಾದರದಿ ಶ್ರೀಕೃಷ್ಣನನ್ನ ಪಾಡಿದ್ರೆ ಅವನ ಎಷ್ಟೋ ವಿಷಯಗಳ ನಮಗೆ ಗೊತ್ತಿದೆ. ಮಹಾಭಾರತದಲ್ಲಿ ಒಬ್ರಿಗೊಬ್ರಿಗೆ ಕಂಡ್ರಾಗ್ತಾ ಇರಲಿಲ್ಲ. ಅವರು ಒಂದು ಪ್ರತಿಜ್ಞೆಯನ್ನ ಮಾಡಿದ್ರು, ನಿನ್ನ ಕೈಯಲ್ಲಿ ನಾನು ಶಸ್ತ್ರವನ್ನ ಹಿಡಿಸೇ ತೀರ್ತೀನಿ ಅಂತ. ನೀನ್ ಏನೇ ಮಾಡಿದ್ರು ನಾನು ಶಸ್ತ್ರ ಹಿಡಿಯುವುದಿಲ್ಲ ಅಂತ ಇವರು ಹೋರಾಡಿದ್ರು. ಇಂತಹ ಪ್ರಸಂಗದಲ್ಲಿನೂ ಅವರು ಶರಶಯ್ಯ ಮೇಲೆ ಮಲ್ಕೊಂಡು ಪರಮಾದರದಿ ಪಾಡಿದಾಗ ಕೃಷ್ಣ ಬಂದು ನಿಂತ್ಕೊಂಡು ಅವರನ್ನ ಕೇಳಿದ. ವಿಷ್ಣು ಸಹಸ್ರನಾಮ ಪ್ರಸಿದ್ಧ ಆಗೋದಕ್ಕೆ ಕಾರಣ ಆದ. ಕುಳಿತು ಪಾಡಲು ಅಂದ್ರೆ ಪುಂಡರೀಕ ತಂದೆ ತಾಯಿಯನ್ನ ಬಿಟ್ಟುಕೊಂಡು ತಾನು ಒಬ್ಬನೇ ಕಾಶಿ ಯಾತ್ರೆಗೆ ಹೊರಟಿದ್ದ. ತಂದೆ ತಾಯಿಗಳನ್ನ ತ್ಯಾಗ ಮಾಡಿಬಿಟ್ಟಿದ್ದ. ಅವ್ರ ಕಡೆ ತಿರುಗು ನೋಡ್ತಾ ಇರ್ಲಿಲ್ಲ. ಯಾವಾಗ ಅವನು ಮಹರ್ಷಿಗಳು ಗಂಗಾ ಮಾತಾ ಮತ್ತೆ ಸರಸ್ವತಿ ನರ್ಮದಾ ನದಿಯರು ಅವನ ಮೇಲೆ ಕರುಣೆ ತೋರಿದ್ರು, ಆವಾಗ ತಂದೆ ತಾಯಿಯರ ಸೇವೆಯಲ್ಲಿದ್ದಾಗ ಪರಮಾತ್ಮ ಬಂದ್ರು, ನೀನ್ ನಿಂತ್ಕೊಳ್ಳಪ್ಪ ಅಂತ ಹೇಳಿದ. ಇವನು ನಾನು ಸೇವೆ ಮಾಡ್ತಾ ಇದ್ದೀನಿ ಕುತ್ಕೊಂಡು ಅಂತ. ಅವಾಗ ಕುಳಿತು ಪಾಡಲು ನಿಲುವ ಪಾಂಡುರಂಗ ಈ ಕ್ಷಣದಲ್ಲೂ ನಿಂತಿದ್ದಾನೆ ಅಲ್ವಾ. ನಿಲುವ ನಿಂತು ಪಾಡಲು. ಬೇರೆಯವ್ರು ಬೇಡ, ನಾನೇ ನಿಂತು ಹೇಳ್ತಾ ಇದ್ದೀನಿ, ನನಗೆ ಒಲ್ದು ಬಿಡ್ಲಿ ಅನ್ನೋದು ರಾಸೆ ನನಗೆ. ಸಾರಿ, ಅವ್ರು ಹಿಂಗೆ ಹೇಳಿಲ್ಲ, ನಾನು ಸ್ವಲ್ಪ ತಮಾಷೆ ಮಾಡಿದೆ. ಈ ರೀತಿಯಾಗಿ ಅವರು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ಅನ್ನೋದಕ್ಕೆ ಅವರು ಎಷ್ಟು ಚೆನ್ನಾಗಿ ಅರ್ಥಗಳನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂದ್ರೆ, ನಾವು ನಿಂತ್ರೆ, ನಾವು ಒಲಿದ್ರೆ, ನಾವು ನಲಿದ್ರೆ ಅನ್ನೋದಕ್ಕಿಂತಲೂ ಸುರರು ಬ್ರಹ್ಮಾದಿಗಳ ಸಹಿತವಾಗಿ ಅವನು ಎಷ್ಟೇ ತೊಂದರೆಗಳು ಬಂದ್ರು ಬಳಲದೆ ಬೆಂದು ರಾಕ್ಷಸರ ಕಾಟವನ್ನ ಸಹಿಸಲಾಗದೆ ಸುರರು ಬೇಡ್ಕೊಂಡಾಗ್ಲೂ ಅವನು ನಲಿತಾ ಒಲಿತಾನೆ, ಎಲ್ಲರ ಕಷ್ಟಗಳನ್ನ ದೂರ ಮಾಡ್ತಾನೆ. ಇಂತಹ ರಮಾಪತಿಯು ಭಕ್ತರನ್ನ ಅರೆಗಳಿಗೆಯೂ ಬಿಟ್ಟಗಲಾರ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅವರ 47 ಕೃತಿಗಳಲ್ಲಿ ಕೆಲವೊಂದನ್ನ ಹೇಳ್ಬೇಕಂದ್ರು, ಮತ್ತೆ ಅವರು ತುಂಬಾ ಒಳ್ಳೆಯ ಸಂಗೀತಗಾರ್ತಿಯಾಗಿದ್ರು, ಹಾರ್ಮೋನಿಯಂ ನುಡಿಸ್ತಿದ್ರು. ಆದ್ದರಿಂದ ಅವರು ತಾರತಮ್ಯ ಭಜನೆಗಳ ಬಗ್ಗೆ 13 ಪುಸ್ತಕಗಳನ್ನು ಬರೆದಿದ್ದಾರೆ. ಇನ್ನು ಒಂದು ಸಂಗೀತ ರಸಾಯನ ಅಂತ ತಮ್ಮ ಪುಸ್ತಕಗಳಿಗೆ ಕೃತಿಗಳಿಗೆ ಸ್ವರಪ್ರಸ್ತಾರ ಹಾಕಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ. ಗದ್ಯ ಪದ್ಯ ಎಲ್ಲದರಲ್ಲೂ ಬರೆದಿದ್ದಾರೆ. ಅಂತಹ ಮಂಜುಳಾ ಸುಬ್ರಾವ್ ಅವ್ರ ಬಗ್ಗೆ 4 ಮಾತುಗಳನ್ನ ನಾನು ಆಡಿದ್ದು ನೀವೆಲ್ಲರೂ ಶಾಂತ ರೀತಿಯಿಂದ ಕೇಳಿದ್ದೀರಿ. ನಿಮ್ಮ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಇದು ತಾಗಿದೆ ಅಂತ ಗೊತ್ತಿಲ್ಲ. ಅವರ ಬಗ್ಗೆ ನಾನು PhD ಮಾಡ್ತಾ ಇದ್ದೀನಿ. ಅವ್ರ ಬಗ್ಗೆ ನಿಮಗೇನಾದ್ರೂ ವಿಷಯ ಗೊತ್ತಿದ್ರು ನನಗೆ ಹೇಳ್ರಿ, ಯಾಕೆಂದ್ರೆ ಇಲ್ಲೇ ಹತ್ತಿರದಲ್ಲಿ ನಿಮ್ಮ ಇದರಲ್ಲೇ ಇದ್ದವರು ಮಾಡೆಲ್ ಹೌಸ್ ಸ್ಟ್ರೀಟ್ನಲ್ಲಿ ಅವ್ರ ಬಗ್ಗೆ ನಾನು 4 ನುಡಿಗಳನ್ನು ಹೇಳಿದೆ. ಇದು ನನ್ನ ಪ್ರಬಂಧಕ್ಕೆ ನಾನು ಎಲ್ಲೆಲ್ಲಿ ಅವ್ರ ಪರಿಚಯ ಮಾಡಿದ್ದೀನಿ ಅನ್ನೋದು ಸ್ವಲ್ಪ ಉಪಯೋಗ ಆಗತ್ತೆ.
ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ಗೀತಾ ನಾಡಿಗಾರಿಗೂ ಮತ್ತು ಶಾಂತಾರ ರತ್ನಾಚಾರ್ಯ ಅವರಿಗೂ ಕೇಳಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ 2 ಮಾತುಗಳಿಗೆ ಪರಮಾತ್ಮನ ಕರುಣೆ ಆಗಲಿ, ಕೇಳಿದ ಎಲ್ಲರಿಗೂ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಕೇಳಿಕೊಂಡು ಇವತ್ತಿನ 2 ನುಡಿ ಸ್ಮರಣೆಯನ್ನ ಬೃಂದಾವನ ವಿಹಾರಿ ಶ್ರೀ ಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀ ಕೃಷ್ಣ. ಶ್ರೀಮತಿ ವೃಂದ ಅವರು ಸ್ವತಃ ಹರಿದಾಸಿ, ಅವರ ಅಂಕಿತ ವೃಂದಾವನ ವಿಹಾರಿ ಮತ್ತು ಆಧ್ಯಾತ್ಮಿಕ ಲೌಕಿಕ ಎರಡರಲ್ಲೂ ಅವರ ತಮ್ಮ ಕ್ರಿಯಾತ್ಮಕವಾದ ಕೆಲಸಗಳನ್ನು ಅವರು ಮಾಡ್ತಾರೆ. ಸಾಕಷ್ಟು ಸಮೂಹದೊಳಗಿದ್ದಾರೆ. ಮತ್ತೆ ಅಧ್ಯಾಪನ ಕಳಿಸೋದು ಮಾಡಿ ಇವಾಗ NIVS ಅಲ್ಲಿ ಮಂಜುಳಾ ಗುರುರಾಜ್ ಬಗ್ಗೆ ಇದನ್ನು ಮಾಡ್ತಾ ಇದ್ದಾರೆ. ಹೇಳೋ ಸಾಕಷ್ಟಿದೆ. ಹೇಳೋದಕ್ಕಿಂತ ಅವ್ರ ಭಾಷಣದಲ್ಲೇ ಅವರ ಇದು ಏನು ಅನ್ನೋದು ನಮಗೆಲ್ಲ ಅರ್ಥ ಆಗಿದೆ. ಆಮೇಲೆ ಅವ್ರಿಗೆ ಒಂದು ಅವಕಾಶ ಕೊಡೋದಕ್ಕೆ ಒಂದೇ ಮಾತು ಕೇಳಿದ ತಕ್ಷಣ ನೀನ್ ಹೇಳಿದ್ಮೇಲೆ ಮುಗೀತು ಅಂತ ಹೇಳಿದ್ವಿ ನಮ್ಮ ಗೀತ. ಇದರ ಎಲ್ಲಾ ರೂವಾಗಿ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. 5 ವರ್ಷ ಕಳೆದಿದ್ದೀವಿ, 9 ಇದನ್ನ ಮಾಡಿದ್ವಿ ಅಂತ. ನಮ್ಮ ಅಕ್ಕನೂ ಬಂದಿದ್ದಾಳೆ ಇಲ್ಲಿ, ಅವಳ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದೆ. ಆ ಯಶಸ್ಸಿಗೆ ಇದಾಗಿ ಅವಳು ಕಾರಣನೇನೆ. ಅದಕ್ಕೆ ಈ ಎಲ್ಲ ಒಂದು ಸಮೂಹ ಮತ್ತೆ ಇದು ಅಂತ ಚಿಂತನ ಮಂಥನ ಅಂತ ರಸದೂಟ, ಹಬ್ಬದೂಟ ಇದ್ದಂಗೆ ಅದರಲ್ಲಿ ಎಲ್ಲಾ ಸಿಕ್ಕತ್ತೆ. ಯಾರು ಬೇಕಾದ್ರೂ ಸ್ವಾದ ಆಗ್ಬೋದು, ಎಷ್ಟು ಬೇಕಾದ್ರೂ ಮಾಡ್ಬೋದು. ಅದು ಮಾತ್ರ ನಮ್ಮ ಗೀತಾನ ದೊಡ್ಡ ಇದನ್ನೇ ಅದು. ನಾನು PhD ಮುಗಿಸಿದಾಗ ದಾಸ ಸಾಹಿತ್ಯ ಅನ್ನೋದು ದೊಡ್ಡ ಸಮುದ್ರ. ಆ ಸಾಗರದೊಳಗೆ ಒಂದು ಬಗ್ಸಿ ನಾನು ತಗೊಂಡಿದ್ದಷ್ಟೇ ನನ್ನ PhD ಇದರೊಳಗೆ. ಅದು ಏನು ಮಾಡಿಲ್ಲಲ್ಲ, ಮಾಡ್ಬೇಕು ಆಗ್ಬೇಕು ಅಂತ. ಸುಮಾರು 35-40 ವರ್ಷ ನನಗೂ ಅವಳದು ಭೇಟಿ ಆಗ್ಲಿ ಕಾಂಟ್ಯಾಕ್ಟ್ ಆಗ್ಲಿ ಏನು ಇರ್ತಾನೆ ಇರಲಿಲ್ಲ. ಸ್ನೇಹದ ಮಹತ್ವ ಎಷ್ಟಿರುತ್ತೆ ಅಂದ್ರೆ, ಅವಳು ಗೀತಾ ಸಿಕ್ಲು ಮಾತಾಡ್ಸಿದ್ವಿ ಅಂದ ತಕ್ಷಣ ಅವಳ ಹತ್ರ ಬಂದು ಕೇಳಿದೆ ನಾನು. ಇಲ್ಲ ನನಗೆ ಏನು ಮಾಡ್ದಂಗೆ ಅನ್ಸಿಲ್ಲ, PhD ಮಾಡಿದ್ದು ಅದ್ರ ಬಗ್ಗೆ ಸ್ವಲ್ಪ ಇದು ಅಂತ. ಒಂದೇ ಮಾತಿಗೆ ಇಲ್ಲೇ ಕೂತಿದ್ಲು, ಯಾವುದೋ ಕೆಲಸದಲ್ಲಿ ಇದರಲ್ಲಿ ಬಂದಿದ್ದು, ಏನೋ ನಡೀತಾ ಇತ್ತು. ನಾ ಇಲ್ಲಿ ಬಂದಾಗ ಇನಾಗ್ರೇಷನ್ ಆಗಿತ್ತು, ಎಲ್ಲ ನಡೀತಾ ಇತ್ತು. ಸೀದೆ ನನ್ನ ಕಸಿನ್ ಅವಳನ್ನು ಕಳ್ಕೊಂಡಿದ್ದೀನಿ ಗೊತ್ತು. ಅವಳು ಬಂದು ಕೇಳಿದ ತಕ್ಷಣ ನನಗೆ ಅವಕಾಶ ಮಾಡಿಕೊಟ್ಲು. ಆಮೇಲೆ ಅವಳ ಇಡೀ ಬಳಗ, ಅಕ್ಕ ತಂಗಿರು, ಅವರು ಇವರು ಎಲ್ಲಾರನ್ನು ಆಧ್ಯಾತ್ಮಿಕ ಚಿಂತನೆ ಮತ್ತೆ ಆ ಒಂದು ಇದು ಬಹಳ ಖುಷಿ ಆಗುತ್ತೆ. ಒಂದು ಸುಭಾಷಿತ ಹೇಳೋದಾಗಲಿ, ಒಬ್ಬೊಬ್ಬರ ನೆಲೆನಲ್ಲೂ ತುಂಬಾ ಸಾಧನೆ ಇದೆ ಅಂತ ನಾನು ಅನಿಸ್ತಾ ಇದೆ. ಇದು ಚಿಂತನೆ ಶುರು ಮಾಡೋದು ನಾನು ಮಾಡ್ತೀನಿ ಅಂದಿದ್ದಷ್ಟೇ. ಆದ್ರೆ ನಂದು 1% ಆದ್ರೆ ಈ 10% ಲಾಭವನ್ನು ಜ್ಞಾನವನ್ನು ನಾನು ಪಡ್ಕೊತಾ ಇದ್ದೀನಿ. ಚಿಂತನೆ ಬಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಇದೆ. ಇದಕ್ಕೆಲ್ಲ ಕಾರಣ ಅವಳ ಮನಸ್ಸು ಹಂಗೆ ಇದೆ, ಅವಳ ಇದು ಹಂಗೆ ಇದೆ. ತುಂಬಾ ಸಂತೋಷ ಆಗುತ್ತೆ. ಇನ್ನು ಮುಂದೆ ಅವರು ಹಾಡು ಹೇಳ್ತಾರೆ, ಈ ಹಾಡಿನ ಅರ್ಥವನ್ನ ನಾವು ನೋಡ್ತೀವಿ. ಹಂಸಾನಿಂದಲಿ ನೀ ನೋಡೋ ಭವ ಪಾಶ ಮುಕ್ತನಾಗಿ ಹರಿಯನ್ನು ಕೂಡು. ಸಂಸಾನಿಂದಲಿ ನೀ ನೋಡೋ ಭವ ಪಾಶ ಮುಕ್ತನಾಗಿ ಹರಿಯನ್ನು ಕೂಡು. ಹಂಸಾನಿಂದಲಿ ನೀ ನೋಡೋ ನೋಡೋ. ಸಖಗಳೆರಡುಂಟು ನಿನಗೆ, ನೀ ಹೊಕ್ಕು ಹೋಗುವೆ 3 ಪಂಚರದೊಳಗೆ. ಸಖಗಳೆರಡುಂಟು ನಿನಗೆ, ನೀ ಹೊಕ್ಕು ಹೋಗುವೆ 3 ಪಂಚರದೊಳಗೆ. ಲೆಕ್ಕವಿಲ್ಲದೆ ಬಿಟ್ಟ ನಿನಗೆ,
ಕಾಣದೆ ವಿಷದೊಳು ಬಿದ್ದೆ ಹಬ್ಬದ ಸವಿಗೆ ನೀ ಬಂದೆ ಬಲು ಕೊಬ್ಬಿಲಿ ಕಾಣದೆ ವಿಷದೊಳು ಬಿದ್ದೆ ನಿಬ್ಬಣದಲ್ಲಿ ಮೈ ಮುರಿದೆ ನಿಬ್ಬಣದಲ್ಲಿ ಮೈ ಮುರಿದೆ ನೀನೊಬ್ಬನೇ ಹೋಗಿ ಕಾಲಕ್ಕೆ ಗುರಿಯಾದೆ ಹಂಸ ನಿನ್ನಲಿ ನೀ ನೋಡೋ ನೋಡೋ ದಾರಿಗೆ ದಾರು ಮತ್ತಿಲ್ಲ ದೃಢ ಸೇರಿತು ಮನವನು ಮನೆಯೊಳಗೆಲ್ಲ ದಾರಿಗೆ ದಾರು ಮತ್ತಿಲ್ಲ ದೃಢ ಸೇರಿತು ಮನವನು ಮನೆಯೊಳಗೆಲ್ಲ ದೂರ ಹೋಯಿತು ಪ್ರಾಯವೆಲ್ಲ ದೂರ ಹೋಯಿತು ಪ್ರಾಯವೆಲ್ಲ ಸಿರಿ ಪುರಂದರ ವಿಠಲನಲ್ಲದೆ ಬೇರಿಲ್ಲ ಹಂಸ ನಿನ್ನಲಿ ನೀ ನೋಡೋ ಭವ ಪಾಶ ಮುಕ್ತನಾಗಿ ಹರಿಯನ್ನು ಕೂಡೋ ಹಂಸ ನಿನ್ನಲಿ ನೀ ನೋಡೋ 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 ಕೇಳಿಸುತ್ತೆ ಅನ್ನೋದಾದ್ರೆ ನೀವೇ ಹೇಳ್ಬೋದಲ್ಲ? ಕೇಳಿಸುತ್ತೆ. ನಾನು ಕೂತ್ಕೊಂಡೆ ಹೇಳ್ತೀನಿ, ಕ್ಷಮಿಸ್ಬೇಕು. ಈ ಪುರಂದಾಸರ ಹಾಡು 3 ನುಡಿ ಹಾಡಾದ್ರು ಎಷ್ಟು ಗಹನವಾದ ವಿಷಯವನ್ನು ಇಟ್ಟಿದ್ದಾರೆ ಅಂದ್ರೆ ಅದ್ಭುತವಾದ ವಿಷಯ. ಕೇಳಿಸಲ್ಲ ಹಲೋ ವೆಹಿಕಲ್ ಸೌಂಡ್ ಆಗ್ತಲ್ಲ ಹಾಗೆ ಕೇಳಲ್ಲ. ಈ 3 ನುಡಿಯ ಒಂದು ಪುಟ್ಟ ಪದ್ಯದಲ್ಲಿ ಬಹಳ ಗಹನವಾದ ವಿಷಯಗಳನ್ನ ಪುರಂದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಅಂತಂದ್ರೆ ನಾವು ಮೋಕ್ಷಕ್ಕೆ ಹೋಗೋಕೆ ಸಾವಿರಾರು ಜನ್ಮ ಲಕ್ಷಾಂತರ ಜನ್ಮದಲ್ಲಿ ಏನ್ ಮಾಡಬೇಕು, ಯಾವುದು ನಮ್ದು ಗುರಿ ಅನ್ನೋದನ್ನ ತೋರಿಸಿದ್ದಾರೆ. ಹಂಸ ಅಂದ್ರೆ ಇಲ್ಲಿ ಜೀವಾತ್ಮ, ಅಂದ್ರೆ ನಮ್ಮಲ್ಲಿರುವ ನಮ್ಮ ಪರಮಾತ್ಮನ ನೋಡೋದು, ಬಿಂಬರೂಪಿ ದರ್ಶನ ಮಾಡೋದೇನೆ ಮೋಕ್ಷಕ್ಕೆ ಕಾರಣ. ಅದಕ್ಕೆ ಸ್ವಗತವಾಗಿ ತಮಗೆ ಹೇಳಿದಂಗೆನೆ ಪುರಂದಾಸ ಹೇಳ್ತಾ ನಮಗೆಲ್ಲರಿಗೂ ಇದನ್ನ ಒಂದು ಮಾರ್ಗಸೂಚನೆಯನ್ನ ಕೊಟ್ಟಿದ್ದಾರೆ. ಹಂಸ ನಿನ್ನಲ್ಲಿ ನೀನೋಡು ಬಹುಭಾಷ ಮುಕ್ತನಾಗಿ ಹರಿಯನ್ನು ಕೂಡು. ಹರಿಯನ್ನು ಕೂಡಿದ್ರೆ ಮುಕ್ತಿ ಒಂದು, ಅದಕ್ಕಾಗಿ ನಿನ್ನ ಪ್ರಯತ್ನ ಇರಲಿ ಅಂತ. ಸಖಗಳೆರಡು ನಿನಗೆ ನೀ ಹೊಕ್ಕು ಹೋಗುವೆ 3 ಪಂಜರದೊಳಗೆ ಲೆಕ್ಕವಿಲ್ಲದೆ ಬಿಟ್ಟ ನಿನಗೆ ಈಗ ಸಿಕ್ಕಿದೆಯೋ ಮಾಯಾ ಪಾಶದೊಳಗೆ. ಈಗ ಅಂದ್ರೆ ನಮಗೆ ಜನ್ಮಗಳು ಬಂದಾಗ, ಮನುಷ್ಯ ಜನ್ಮ ಬಂದಾಗ ಆಶಾಪಾಶಗಳಲ್ಲಿ ಸಿಕ್ಕು ನಾವು ಇದು ಮಾಡ್ತೀವಿ ಅಂತ. ಸಖಗಳು 2 ಅಂದ್ರೆ ಇಬ್ರು ಸ್ನೇಹಿತರು, ಜ್ಞಾನ ಭಕ್ತಿ ಇವೆರಡು ಜೊತೆಯಾಗಿಯೇ ಹೋಗ್ಬೇಕು. ಜ್ಞಾನಿನಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ, ಎರಡು ಒಂದಕ್ಕೊಂದು ಜೊತೆಯಾಗಿ ಜ್ಞಾನಪೂರ್ವಕವಾಗಿ ನಡಿಬೇಕಾದ್ರಿಂದ ಅದನ್ನ 2 ಸಖಗಳು ಅಂತ ಹೇಳಿದ್ದಾರೆ. ಅಥವಾ ವಿಷಯ ಸುಖ, ಸ್ವರೂಪ ಸುಖ. ವಿಷಯ ಸುಖ ಇವಾಗೆಲ್ಲ ನಾವು ಹುಟ್ಟಿ ಬರ್ತಾ ಇದ್ದಾಗ 84 ಲಕ್ಷ ಯೋನಿಗಳಲ್ಲಿ, ಇಷ್ಟು ವರ್ಷಗಳಲ್ಲಿ ಅಂತ. ಸ್ವರೂಪ ಸುಖ ಅನ್ನೋದು ಮುಕ್ತಿನಲ್ಲಿ ಸಿಗುವಂತದ್ದು. ಇವೆರಡು ನಮ್ಮ ಸುಖ, ಇವೆರಡೇ ಸುಖ. ಇದನ್ನೆರಡನ್ನ ಇಟ್ಕೊಂಡೇ ನಾವು ಜೀವನದಲ್ಲಿ ನಮ್ಮ ಸಾಧನೆಯನ್ನ ನಾವು ಮರೆಯದೇ ಮಾಡಬೇಕು ಅಂತ ಅನ್ನೋದನ್ನ ಮೊದಲೇ ನುಡಿಯೊಳಗೆ ಹೇಳ್ತಾರೆ. ಸಖ ಅಂದ್ರೆ ಸ್ನೇಹಿತರು ಅಂತ. ಇನ್ನು 3 ಪಂಜರದೊಳಗೆ ದೇಹ ಅಂತಾರೆ. 3 ಪಂಜರದೊಳಗೆ ನಾವಿದ್ದೀವಿ ಅಂತ. ಸಾಮಾನ್ಯವಾಗಿ 4: ಸ್ಥೂಲ ದೇಹ, ಅನಿರುದ್ಧ ದೇಹ, ಲಿಂಗ ದೇಹ, ಸ್ವರೂಪ ದೇಹ ಅಂತ 4. ಆದ್ರೆ ಇವ್ರು 3 ಯಾಕೆ ಹೇಳಿದ್ದಾರೆ ಅಂದ್ರೆ, ಸ್ವರೂಪ ದೇಹ ಅನ್ನೋದು ಅನಾದಿ ಕಾಲದಿಂದ ಇದೆ, ಮತ್ತೆ ಅನಂತ ಕಾಲದಲ್ಲೂ ಇದ್ದೇ ಇರುತ್ತದೆ. ಈ 3 ಮಾತ್ರ ಪಂಜರದಂತೆ ಒಂದರ ಮೇಲೊಂದು ಹೊದಿಕೆ ಆಗಿದ್ದು, ನಾವು ಮಾನವ ಜನ್ಮ ಬಂದಾಗ ಈ ಪಂಚಭೂತದಿಂದ ದೇಹದಿಂದ ಇದ್ದು ಅದು ಆ ಪಂಜರಗಳನ್ನು ಬಿಡಿಸ್ಕೊಳ್ಬೇಕು ಅನ್ನೋದನ್ನ 3 ಪಂಜರಗಳಿಗೆ ನಾವು ಒಳಗಡೆ ಇದ್ದೀವಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಅವರು. ಇದು ಹಬ್ಬದ ಸವಿಗೆ ನೀ ಬಂದೆ ಬಲು ಕೊಬ್ಬಿಲಿ ಕಾಣದೆ ವಿಷಯದೊಳು ಬಿದ್ದೆ. ಹಬ್ಬದ ಸವಿ ಅಂದ್ರೆ ಏನೋ, ಜೀವನನೇ ಒಂದು ಸಂತೋಷ ಸುಖ. ಅದು ಸಿಗದೆ ಇದ್ರು ಹುಡುಕೊಂಡಾದ್ರೂ ಹೋಗ್ತೀವಿ ನಾವು, ನಮ್ಗೆ ಅದೇ ಬೇಕು ಅಂತ. ಯಾವ್ದು ಸಿಗಲ್ವೋ ಅದನ್ನ ಹುಡುಕ್ತೀವಿ, ಯಾವ್ದು ಸಿಗತ್ತೋ ಅದ್ರ ಕಡೆ ನಮ್ಗೆ ಗಮನ ಇರಲ್ಲ. ಇದು ನಮ್ಮ ಜೀವನ ಮತ್ತು ನಮ್ಮ ಅಜ್ಞಾನ ಆಯ್ತು. ಭಗವಂತ ಮಾಯಾ ಹಾಕಿದಾನೆ, ಅವನು ಅದನ್ನ ಮಾಯಾ ಅಂತ ಅನ್ನೋದನ್ನ ಹೇಳ್ತಾನೆ. ಮಾಯಾ ಪಾಶದೊಳಗೆ ಅಂತ ಹೇಳ್ಬಿಡ್ತಾನೆ. ಲೆಕ್ಕವಿಲ್ಲದೆ 3 ಪಂಜರದೊಳಗೆ ಲೆಕ್ಕವಿಲ್ಲದೆ ಬಿಟ್ಟೋದ್ರೆ ಎಷ್ಟೋ ಅನಂತ ಸಂಖ್ಯೆ.
ಲಕ್ಷಾಂತರ ಸಂಖ್ಯೆ ಒಳಗೆ ನಮಗೆ ಬಿಟ್ಟಿದ್ದಾನೆ ಆ ಪದ್ಯದೊಳಗಿಟ್ಟು ಆತ್ಮನ. ಆ ಬಿಟ್ಟಾಗ ಮಾಯಾಪಾಶನೂ ಹಾಕೊಂಡು ನಾವು ಅದರೊಳಗೆ ಇದು ಮಾಡ್ತಾ ಇದ್ದೀವಿ, ಸುತ್ತಾ ಇದ್ದೀವಿ. ಅದನ್ನ ಬಿಟ್ಟು ಬರಬೇಕು. ಅದರಿಂದ ಹಂಸ ನಿನ್ನಲ್ಲಿ ನೀ ನೋಡು, ನಿನ್ನ ಮಾನಸ ಸರೋವರದಲ್ಲಿರುವ ಜೀವಾತ್ಮ ಭಗವಂತನ ನೀ ನೋಡು ಅನ್ನೋದನ್ನ ಹೇಳ್ತಾರೆ. ಹಬ್ಬದ ಸವಿಗೆ ನೀ ಬಂದೆ, ಬಲು ಕೊಪ್ಪಿಲಿ ಕಾಣದೆ ವಿಷಯದೊಳಗಿದ್ದೆ, ನಿಬ್ಬಣದಲ್ಲಿ ಮೈ ಮರಿತೆ, ನೀನೊಬ್ಬನೇ ಹೋಗಿ ಕಾಲಕ್ಕೆ ಗುರಿಯಾದೆ. ಹಬ್ಬದ ಸವಿ ಅಂತ ಅನ್ನೋದು, ಹಬ್ಬದ ಸಂಭ್ರಮ ಅನ್ನೋದು ನಮಗೆಲ್ಲ ನಿತ್ಯ ನೋಡ್ತಾ ಇದೀವಿ, ನಮಗೆ ಬೇಕಾಗತ್ತೆ. ಆ ಹಬ್ಬದ ಸವಿ ಅಂತ ಅನ್ಕೊಂಡು ಆ ಹಬ್ಬದ ಒಂದು ಸಂಭ್ರಮದಿಂದ ನಮಗೆ ಮದ ಎತ್ತು, ಅಂದ್ರೆ ಕೊಬ್ಬು ಎದ್ದು ಆ ಒಂದು ಸಂತೋಷಕ್ಕೆ ವಿಷಯ ಇದ್ರೊಳಗನೆ ನಾವು ಸೇರ್ಕೊಂಡು ವಿಷಯಾಸಕ್ತರಾಗಿ ಆ ಒಂದು ಜೀವನದ ಒಂದು ಶೈಲಿ ಒಳಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಹಂಸಾನಿನಲ್ಲಿ ನೋಡೋದ್ರೆ ಜೀವಾತ್ಮನ ನೋಡುವ ಒಂದು ಕಾರ್ಯವನ್ನ ನಾವು ಮರ್ತ್ಬಿಟ್ವಿ. ನಿಬ್ಬಣದೊಳಗೆ ಸಾವಿರಾರು ಜನ ಇರ್ತಾರೆ, ಸಾವಿರಾರು ತರ ಸಹಾಯ ಇರುತ್ತೆ, ಸಾವಿರಾರು ಸಂಭ್ರಮ ಇರುತ್ತೆ. ಆದ್ರೆ ಅವ್ರ ಕೊನೆ ನುಡಿನ ಹೇಳ್ತಾರೆ, ಹೋಗಿ ಕಾಲಕ್ಕೆ ಗುರಿಯಾದೆ. ಕಾಲ ಅಂದ್ರೆ ಸಾವು. ಸಾವಿಗೆ ಗುರಿ ಆಗ್ಬೇಕಾದ್ರೆ ನಾವು ಒಬ್ಬರೇ ಇರ್ತೀವಿ, ಅದನ್ನ ಮರ್ತ್ಬಿಡ್ತೀವಿ. ದಿಬ್ಬಣದಲ್ಲಿ ಅಷ್ಟು ಜನಗಳು, ಅಷ್ಟು ಸಂಭ್ರಮ, ಅಷ್ಟು ಹಣಕಾಸು, ಅಷ್ಟು ಇದರಲ್ಲಿ ಮೈ ಮರಿತೀವಿ. ಅದನ್ನ ಮಾಡಬಾರ್ದು. ಮೈ ಮುರಿದೆ ಮೈ ಮರಿದೆ ಅಂತ. ಅದಕ್ಕೆ ಈ ನಿಬ್ಬಣಗಳಲ್ಲಿ ಜೀವನಾಮ ಸುಖದಲ್ಲಿ, ಸಂತೋಷದಲ್ಲಿ, ಐಷಾರಾಮಿ ಜೀವನದಲ್ಲಿ ನಾವು ಮೈ ಮರಿಬಾರ್ದು. ಹೋಗ್ಬೇಕಾದ್ರೆ ಕಾಲ ಅಂದ್ರೆ ಸಾವಿನ ಕಾಲಕ್ಕೆ ನೀನು ಒಬ್ಬನೇ ಇರ್ತೀಯ, ಒಬ್ಬನೇ ಹೋಗಿ ಕಾಲಕ್ಕೆ ಗುರಿಯಾದೆ. ಅದನ್ನು ಗಮನ ಇಟ್ಕೊಂಡು ಹಂಸ ನಿನ್ನಲ್ಲಿ ನೀ ನೋಡು, ಜೀವಾತ್ಮ ನಿನ್ನಲ್ಲಿ ಪರಮಾತ್ಮನ ನೋಡು ಅಂತ. ದಾರಿಗೆ ದಾರು ಮತ್ತಿಲ್ಲ. ನಾವು ಅನ್ಕೊಳ್ತೀವಿ ನಮ್ಗೆ ಅಷ್ಟು ಬಳಗ ಬಂದ್ರು ಇದೆ, ಇಷ್ಟು ಬ್ಯಾಗ್ ಬ್ಯಾಲೆನ್ಸ್ ಇದೆ, ಇಷ್ಟಿದು ಇದೆ, ಎಲ್ಲ ಇದೆ ಅಂತ ಅನ್ಕೊಳ್ತೀವಿ. ಆದ್ರೆ ಒಂದು ಸಮಯದಲ್ಲಿ ಅದು ಯಾವುದೂ ನಮ್ಗೆ ಸಹಾಯಕ್ಕೆ ಬರಲ್ಲ. ಒಂದು ಬರೀ ದುಡ್ಡು ಸಹಾಯ ಆಗಲ್ಲ. ಒಂದು ಯಾವುದೋ ಒಂದು ಕಾಯಿಲೆ, ನಾವು ಎಷ್ಟು ಒಂದು ವಿಷಯದಲ್ಲಿ ಕೇಳ್ತೀವಿ, ಯಾರೋ ಕಾಯಿಲೆ ಬಂದಿತ್ತು, ಕೋಟಿ ರೂಪಾಯಿ ಇಟ್ಕೊಂಡು ಸುತ್ತಿದ್ರೆ ಪರಿಹಾರ ಸಿಗ್ಲಿಲ್ಲ, ಮನುಷ್ಯ ಬದುಕಲಿಲ್ಲ. ಹಂಗಿದೆ, ದುಡ್ಡು ಕೆಲಸ ಮಾಡಲ್ಲ. ಹಾಗೆ ಅಂತ ಬಂದು ಬಳಗ, ಅಕ್ಕ ತಂಗಿ, ತಮ್ಮ ಜೀವ ಬಂದಿದ್ದು ಒಬ್ಬನೇ, ಮುಕ್ತಿಗೆ ಹೋಗೋದು ಒಬ್ಬನೇ. ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದೆಲ್ಲ ಪರಿವಾರ ಇರೋದು ನಮ್ಮ ಇವತ್ತಿನ ಸಾಧನೆಗೆ. ಆ ಸಾಧನೆ ಗಮನ ಎಲ್ಲಿರ್ಬೇಕು? ಜೀವಾತ್ಮ ಹಂಸ ನಿನ್ನಲ್ಲಿ ನೀ ನೋಡುವ. ನಾವು ಬಿಂಬ ರೂಪ ನೋಡೋದ್ರ ಕಡೆನೇ ಇರಬೇಕು. ಈ ಪರಿವಾರನೂ ಇರಬೇಕು. ಇದಿಲ್ದಿರ ಅಥವಾ ಈ ಪಂಚದೇಹ ಭೂತದ ದೇಹ ಇಲ್ದಿರ ಸಾಧನೆ ಇಲ್ಲ, ಮೋಕ್ಷ ಇಲ್ಲ. ಅದರಿಂದ ಇದು ಬೇಕೇ ಬೇಕು. ಆದ್ರೆ ಎಷ್ಟು ಬೇಕು, ಎದಕ್ಕೆ ಬಳಸ್ಕೋಬೇಕು, ನಾವು ಹೇಗೆ ನಮ್ಮ ಸಾಧನೆ ಮಾಡಿ ಹಂಸನನ್ನ ನಮ್ಮ ಮಾನಸ ಸರೋವರದಲ್ಲಿ ನೋಡ್ಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ದಾರಿಗೆ ದಾರು ಮತ್ತಿಲ್ಲ, ಇದು ಮಾತ್ರ ಖಂಡಿತ ದೃಢನೆ. ಸೇರಿತು ಮನಮನು ಮನೆಯೊಳಗೆಲ್ಲ, ದೂರ ಹೋಯಿತು ಪ್ರಾಯವೆಲ್ಲ, ಸಿರಿಪುರಂದರ ವಿಠಲನಲ್ಲದೆ ಬೇರೆ ಇಲ್ಲ. ಈ ಎಲ್ಲಾ ಒಂದು ಪರಿವಾರ, ಮನೆ, ಮಠ, ಮಕ್ಕಳು, ಸಂತೋಷ, ಸಾಧನೆ, ಸಂಗ್ರಹ, ಸಂಭ್ರಮ ಅನ್ನೋದ್ರೊಳಗೇನೆ ಏನಾಗತ್ತೆ, ಪ್ರಾಯ ಹೋಗೇ ಬಿಡುತ್ತೆ. ಆದ್ರೆ ಗತಿ ಯಾರು ಅಂದ್ರೆ ಪುರಂದರ ವಿಠಲ ಒಬ್ಬನೇ ಗತಿ. ಈ ಗತಿ ಅನ್ನೋದನ್ನ ಕೊನೆಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಜ್ಞಾನ ಅಂತ ಒಂದು ಶುರು ಆದಾಗಿಂದಾನೆ ನಮ್ಮ ಇದು ಹೇಗಿರ್ಬೇಕು ಅಂತಂದ್ರೆ, ಯಾವುದನ್ನೂ ಬಿಟ್ಟು ಎಲ್ಲಾರು ಸನ್ಯಾಸಿ ಆಗಕ್ಕಾಗಲ್ಲ, ಎಲ್ಲಾರು ವೈರಾಗ್ಯದಿಂದ ಇರೋಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳ ಪೋಷಣೆ ಆಗೋದು ಹೆಂಗೆ, ಸಮಾಜ ಬೆಳೆಯೋದು ಹೆಂಗೆ, ಸಂತೋಷ ಸುಖ ಸಿಗೋದು ಹೆಂಗೆ, ಯಾತ್ರೆ ಮಾಡೋದು ಹೆಂಗೆ, ಎಲ್ಲದಕ್ಕೆ ಎಲ್ಲಾರು ಬೇಕು. ಆದ್ರೆ ಆ ಎಲ್ಲ ಯಾವಾಗ, ಎಷ್ಟು, ಎದಕ್ಕೆ ಉಪಯೋಗಿಸ್ಕೋಬೇಕು, ನಮ್ಮ ಗುರಿ ಎಲ್ಲಿರ್ಬೇಕು. ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದ ಮುಕ್ತಿಯನ್ನ ತಾವೇ ಕಾಣ್ಕೊಳ್ಬೇಕಾಗಿ, ಗಂಡ ಆಗಲಿ, ಮಕ್ಕಳಾಗ್ಲಿ, ಅಣ್ಣ ತಮ್ಮಂದ್ರಾಗ್ಲಿ, ಇನ್ಯಾವುದೋ ಸೊಸೈಟಿ, ಬ್ಯಾಂಕು, ಯಾರಿಂದನೂ ಈ ಒಂದು ಸಂಪತ್ತು ನಮಗೆ ಸಿಗೋದಿಲ್ಲ. ಅದನ್ನ ಈ ಪುರಂದಾಸರು ಮೂರೇ ನುಡಿಯೊಳಗೆ, ಸಖ ಅಂದ್ರೆ ಹೇಗೆ, ಇದು ಪಂಜರಗಳು ಯಾವ್ಯಾವುದು, ಅದನ್ನ ಬಹಳ ಆಧ್ಯಾತ್ಮಿಕವಾಗಿ ಮತ್ತು ಬಹಳ ಪ್ರಬುದ್ಧವಾಗಿ ಈ ಹಾಡು ನೋಡ್ಲಿಕ್ಕೆ ಮಾತ್ರ ಇದಾಗಿ ಕಾಣಿಸುತ್ತೆ. ಬಹಳ ಅರ್ಥಪೂರ್ಣವಾಗಿ ನಮ್ಮ ಸಾಧನೆಗೆ ಮಾರ್ಗದರ್ಶನವಾಗಿ ದಾಸರ ಒಂದು ನುಡಿ ಬಹಳ ಅದ್ಭುತವಾಗಿದೆ ಅಂತ. ಧನ್ಯವಾದಗಳು. ನಂತರ ಪ್ರದೀಪ್ ಕುಮಾರ್ ಮುಟ್ಟುದಿ ಮರಕದ ಬಗ್ಗೆ ಇಲ್ಲಿ ಬಂದು ಇಲ್ಲಿ ಜನ ಸರಿ